ಅಂದ್ರೆ ಅವ್ರದ ಎದೆ ಭಾಗ ಕಾಣ್ಲಾಗ್ತೈತಿ. ಅದೇ ಅವರು ಅರ್ಬಿ ಹಾಕಿಲ್ಲ ಮ್ಯಾಲ. ನಮಸ್ತೆ ಪ್ರಜೆಗಳೇ, ನಾನು ನಿಮ್ಮ ಭಾರತೀಯ ಕನ್ನಡಿಗ. ಇವತ್ತು ನಮ್ಮ ದೋಸ್ತ ಹುಬ್ಳಿಯಿಂದ ಬಿಜಾಪುರಕ್ಕೆ ಬರ್ಲಾಗ್ತಾನೆ. ಹಿಂಗಾಗಿ ಅವನಿಗೆ ಭೇಟಿ ಆಗ್ಲಕ್ಕಂತ ನಾ ಈಗ ಹೊಂಟೀನಿ. ಅವನಿಗೆ ಬಿಜಾಪುರದಾಗ ಏನೇನು ಅದಾವ ಸ್ಪೆಷಲ್, ಏನೇನು ಸ್ಮಾರಕ ಅದಾವ, ಏನೇನು ನೋಡುವಂಥ ಅದಾವಲ್ಲ ಅವೆಲ್ಲ ತೋರ್ಸಂತ ನನಗೆ ಹೇಳ್ಯಾನ. ಆದ್ರೆ ನಾ ಏನು ಮಾಡ್ತೀನಿ ಅಂದ್ರೆ ಈಗ ಆಟೋದಿಂದ ಅವ್ನಿಗೆ ಒಯ್ಬೇಕಂದ್ರೆ ಮಿನಿಮಮ್ 500 ರೂಪಾಯಿ ಖರ್ಚು ಆಗೇ ಆತಾವ. ಹಿಂಗಾಗಿ ನಾ ಒಂದು ತಲೆ ಓಡಿಸೀನಿ. ಏನಪ್ಪ ಅಂದ್ರೆ ಅದು ನಂದು ಶೈನ್ ಬೈಕ್ ಐತಿ, ಅದು 50 ಎವರೇಜ್ ಕೊಡ್ತೈತಿ. ಹಿಂಗಾಗಿ 100 ರೂಪಾಯಿದು ಪೆಟ್ರೋಲ್ ಹಾಕಿ ಅವನಿಗೆ ಇಡೀ ಬಿಜಾಪುರ ಎಲ್ಲ ಅಡ್ಡಾಡ್ಸ್ಬೇಕಂತ ಇದು ಒಂದು ಚಾಲೆಂಜ್ ಮಾಡ್ಲಾಗ್ತೀನಿ ನಾನು. ಸೊ ಫ್ರೆಂಡ್ಸ್, ಹೋಗೋಣಂತ ಬರ್ರಿ. ಈಗ ಸಾವಕಾಶ ಹೋಗೋಣ. ಇಲ್ಲೇ ಮುಂದೆ ಕಾಣ್ಲಾಗ್ತದೆ ನಮ್ಮ ಗೋಲ್ಡ್ ಮಠ. ಇಲ್ಲಿಂದ ಈಗ ಪೆಟ್ರೋಲ್ ಹಾಕೊಂಡು ಹೋಗೋಣಂತ ಬರ್ರಿ. ಯಸ್, ಈ ಕಡೆ ಪೆಟ್ರೋಲ್ ಬಂಕ್ ಐತಿ. ಒಂದು 100 ರೂಪಾಯಿ ಹಾಕೋತೀನಿ. ಯಾಕೋ ಗಾಡಿ ಬಂದು ಬೀಳಾಗ್ತಾವ ಅನಿಸ್ತೈತಿ. ಯಪ್ಪ, ಖಾಲಿ ಆಯ್ತು ಅನ್ನಿಸ್ತದೆ ಪೆಟ್ರೋಲ್. ಯಪ್ಪ, ಫ್ರೆಂಡ್ಸ್ ಇಲ್ಲೇ 100 ರೂಪಾಯಿ ಪೆಟ್ರೋಲ್ ಹಾಕ್ಬೇಕೀಗ. ಖಾಲಿ ಆಗ್ಬಿಡ್ತು ನೋಡ್ರಿ ಎಲ್ಲನೇ. ನಾವೇ ಖಾಲಿ ಮಾಡ್ಬೇಕಂದಿದ್ದೀವಿ, ಅದೇ ಖಾಲಿ ಆಯಿತು. ಬರ್ರಿ, ಇಲ್ಲೇ ಪೆಟ್ರೋಲ್ ಬಂಕ್ ಐತಿ, ಭಾಳ ದೂರ ಏನಿಲ್ಲ. ಹೋಗೋಣಂತ ನಾವು. ಯಸ್, ದೋಸ್ತನ ಸಲಾಗಿ ಏನೇನು ಮಾಡೋದು ಆಗೈತೆ ನೋಡ್ರಿ ಇಲ್ಲಿ. ಅವ ಬಂದಾನಂತೇಳಿ ಪೆಟ್ರೋಲ್ ಹಾಕೊಂಡು ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅವನಿಗೆ. ಈಗ ಆಟೋದಿಂದ ಅದು ಕರ್ಕೊಂಡು ಹೋಗ್ಬೇಕಂದ್ರೆ 500-600 ರೂಪಾಯಿ ಹೋಗ್ತಾವೆ. ಹಿಂಗಾಗಿ ಹೊಸ್ದಾಗಿ ಇದೊಂದು ಚಾಲೆಂಜು ಮಾಡ್ದಂಗೆ ಆಯ್ತಾ, ಅವನಿಗೆ ಊರು ತೋರಿಸ್ದಂಗೆ ಆಯ್ತು ಅಂಥೇಳಿ ಇದು ಮಾಡ್ಲಾಗ್ತೀವಿ. ಎಸ್, ಬುಲ್ಡೋಜರ್ ಮುಂಜಾನೆ ಅಣ್ಣ ಎಲ್ಲ ಕೆಲ್ಸಕ್ಕೆ ಹೊಂಟಾನ. ನೋಡ್ರಿ, ನಾವು ಪೆಟ್ರೋಲ್ ಹಾಕೊಂಡು ಹೋಗ್ಬಿಡು. ಸೊ ಫ್ರೆಂಡ್ಸ್, ಈಗ 100 ರೂಪಾಯ್ದು ಹಾಕೊಳಕ್ತೀವಿ. ಇರೋದು ಇಷ್ಟೇ 100 ರೂಪಾಯಿ. ಇಷ್ಟೇ ಎಲ್ಲ ಖಾಲಿ ಆಗ್ಯಾವ ಆಲ್ರೆಡಿ, ನಿಮ್ಗೆ ಗೊತ್ತೇ ಐತಿ. ಸೊ ಫ್ರೆಂಡ್ಸ್, ಈಗ ನಾವು 100 ರೂಪಾಯಿ ಪೆಟ್ರೋಲ್ ಹಾಕ್ಕೊಂತೀವಿ. ಈಗ ನಮ್ಮ ದೋಸ್ತನ ಕಡೆ ಹೋಗೋಣ. ಅಲ್ಲೇನಂದ್ರೆ ಅವ ಬಂದು ಕಾಯ್ತಿರ್ಬೇಕು ಅನ್ನಿಸ್ತೈತಿ. ಈಗ 4 ಸರಿ ಫೋನ್ ಹಚ್ಚದವ, ಬೈತಿರ್ಬೇಕೀಗ ಕೂತಲ್ಲಿ, ಏನಪ್ಪ ಇವ ಎಷ್ಟೊತ್ತು ಬರಾಕ ಇಲ್ಲಿದ್ದಿಲ್ಲಿ ಅಂಥೇಳಿ. ಆದ್ರೆ ನಾವು ಮುಂಜಾನೆ ಜಲ್ದಿ ಹೇಳೋದು ಬಿಟ್ಟು ಲೇಟ್ ಮಾಡಿ ಎದ್ದೀವಿ ರೀ. ಆ ಟ್ರೈನ್ ಬಂತು ಮತ್ತು ಅರ್ಧ ತಾಸು ಮ್ಯಾಲೆ ಆಗಿರ್ಬೇಕೀಗ. ಈಗ ಬೈತಾನ ನನಗೆ ಹೋಗಾನೀಗ. ಬರ್ರಿ ಹೋಗೋಣಂತೀಗ. ಇಲ್ಲಿ ನೋಡ್ರಿ, ಟಾಂಗಾ ಸವಾರಿ. ಎಲ್ಲರೂ ಆಟೋ, ಬಸ್, ಕಾರ್ ಮೇಲೆ ಹೋಗ್ತಾರೆ, ಬಟ್ ಟಾಂಗಾ ಹಂಗೆ ಖಾಲಿ ನಿಂತಾವು. ಈ ಕಡೆ ಬಂದಾಗ ಒಂದು ಸರಿ ಟಾಂಗಾದೊಂದು ಸವಾರಿ ಮಾಡಿರಿ ನೀವು, ಭಾಳ ಮಜಾ ಅನ್ನಿಸ್ತೈತಿ. ಯಾಕಂದ್ರೆ ಅದು ಒಂದು ಪೊಲ್ಯೂಷನು ಆಗೋದಿಲ್ಲ, ಇನ್ನೊಂದು ಭಾಳ ಇಕೋ ಫ್ರೆಂಡ್ಲಿ ಇರ್ತದೆ, ಮಜಾ ಬರ್ತದ್ರಿ. ಅದೊಂದು ಸರಿ ನೋಡ್ರಿ ನೀವು, ಗೊತ್ತು ಟಾಂಗಾ ಒಳಗೆ. ಈಗ ಸೀದಾ ಹೋಗೋನು, ಹೋಗಿ ಅವ್ನಿಗೆ ಭೇಟಿ ಆಗೋನು. ಭಾಳ ದಿನದಿಂದ ಬರ್ಲಾಗ್ತಾನ. ನಾನು ಒಂದು ಸ್ವಲ್ಪ ನಿದ ಗಂಟೆಗೆ ಅದೀನಿ, ಇನ್ನೂ ಫ್ರೆಶ್ ಆಗಿಲ್ಲ. ಅವ್ನು ಕೂಡ ಅವಾಗ ಸ್ವಲ್ಪ ನಾಷ್ಟ ಗೀಷ್ಟ ಮಾಡೋಣ್ರಿ, ಮಾಡಿ ಚಾಗಿ ಕುಡಿದು ಫ್ರೆಶ್ ಆಗಿ ಫಸ್ಟ್ ಅವ ಎಲ್ಲಿ ಹೋಗ್ತಾನನ್ನು ನೋಡೋನು. ಅವನಿಗೆ ಏನು ನೋಡೋದೈತಿ ಕೇಳಿ ಹೋಗೋಣ. ಇಲ್ಲಿ ನೋಡ್ರಿ, ಇವತ್ತು ಯಾಕೆ ಭಾಳ ಟ್ರಾಫಿಕ್ ಇದ್ದಂಗೆ ಐತಿ ಇವತ್ತು. ಬರೀ ಬೆಂಗಳೂರದಾಗೆ ಟ್ರಾಫಿಕ್ ಅಂತೀವಿ ನಾವು, ಬಿಜಾಪುರದಾಗ ಹೀಗೆ ಭಾಳ ಆಗ್ಬಿಟ್ಟೈತಿ. ನನಗೊಂದು ಚಿಂತೆ ಏನಪ್ಪ ಅಂದ್ರೆ, ಮೊದಲೇ ಉತ್ತರ ಕರ್ನಾಟಕ ಹುಡುಗ, ಮೊದಲೇ ಹಾಯ್ ಬ್ರೋ ಅನ್ನಲ್ಲಿ ಉತ್ಸುಳಿ ಮಗನ ಎಷ್ಟೋ ತೊಲೆ ಕಾಯೋದು ಅಂತೇಳಿ ಬೈದ್ಗಿದ್ದಾನ್ರಿ ಅಂತೀನಿ. ಬರೀ ಈಗಂತ್ರ ಟ್ರೈನ್ದಿಂದ ಮಂದಿ ಇಳಿದು ಹೊಂಟಾರ ನೋಡ್ರಿ. ಇಲ್ಲೆಲ್ಲ ಸಾಟರ್ಡೆ ಐತಿ, ಹಿಂಗಾಗಿ ವೀಕೆಂಡ್ ಅಲ್ಲ, ಗೋಲ್ ಮಠದ ನೋಡಕ್ಕೆ ಬಂದಿರ್ತಾರೆ. ಸೊ ಫ್ರೆಂಡ್ಸ್, ಈಗ ನಾನು ರೈಲ್ವೆ ಸ್ಟೇಷನ್ಗೆ ಬಂದೀನಿ. ಒಳಗೆ ಕೂತಾನ ಅನ್ನಿಸ್ತೈತಿ, ಮೇ ಬಿ ಟ್ರೈನ್ ಹೊಂಟೈತಿ, ತಿರುಗಿ ಬಂದು ಹೊಂಟೈತಿ. ಎಲ್ಲಿ ಹೋಗ್ಯ ನೀವು? ಫೋನ್ ಹಚ್ಬೇಕಂದ್ರೆ ಅದೇ ಫೋನ್ದಾಗ ವಿಡಿಯೋ ಮಾಡ್ಲಾಕ್ತೀನಿ ನಾನು. ಎಲ್ಲರೂ ಕೂತಿಲ್ಲ, ಎಲ್ಲದಾನು ಮಾರೇ.
ಓ ಇಲ್ಲಿ ಕೂತಾನ ಎಸ್ ಏ ಭೈ ಏನು ಬಡ್ಸಿಕ ಅದೇವಲ್ಲೇ ಮುಂಜಾನೆ ಅಂತ ಬರಕಿಂತ ಧಾಡಾಗಿತ್ತೆ ನಿನಗೆ ಎಲ್ಲೋ ಬೈ ಸ್ವಲ್ಪ ಅಲಾರಾಮ್ ಇಟ್ಟಿನ ಆರಕ್ಕೆ ಸ್ವಲ್ಪ ಲೇಟ್ ಆಗ್ಯದ್ದೆ ಮತ್ತು ನಾಷ್ಟ ಗಿಷ್ಟ ಮಾಡ್ಬೇಕು 1 ತಾಸು ಆಯ್ತು ನಾನು ಫೋನ್ ಹಚ್ಚಿ ನಿನಗೆ ಸಾರಿ ಬ್ರದರ್ ಸಾರಿ ಆಯ್ತು ಎಲ್ಲಚ್ಚಿ ಗಾಡಿ ಆ ಕಡೆ ಐತಿ ಬಾ ಹೋಗೋಣ ಬಾ ಪಟಕ್ನ ಹೋಗೋಣ ಬಾ ಕೆಲಸ ಅದ ಮುಂದೆ ಹೋಗೋದೈತೆ ನನಗೆ ಬಾ ಹೋಗೋಣ ಬಾ ಈಗ ಫಸ್ಟ್ ಎಲ್ಲಿ ಹೋಗೋಣ ನೀ ಹೇಳ್ಬೈ ನೀ ಫಸ್ಟ್ ಏನು ನೋಡ್ಬೇಕಂತಿ ಏನು ನೋಡ್ದೆಪ್ಪ ನಿಮ್ಮ ಬಿಜಾಪುರದಾಗ ಏನೈತೆ ತೋರಿಸ್ ನನಗೆ ಮೊದಲ ಫಸ್ಟ್ ಅಂದ್ರೆ ಇಲ್ಲಿ ಫೇಮಸ್ ಅಂದ್ರೆ ನೋಡಪ್ಪ ಇಲ್ಲಿ ಗೋಲ್ಗುಮಟ್ ಫಸ್ಟ್ ಹಾಂ ಅದನ್ನ ನಿನಗೆ ತೋರಿಸ್ತೀನಿ ಎಲ್ಲಿ ಬರ್ತಿದ್ದು ಅದು ಗೋಲ್ಗುಮಠ ಗೋಲ್ಗುಮಟ್ ಇಲ್ಲೇ ನೋಡ್ಲಾ ಗೋಲ್ಗುಮಟ್ ಎಲ್ಲಿ ಕಾಣತೈತಿ ನಿನಗೆ ಆ ಗಿಡದ ಹಿಂದೆ ನೀವೇನು ಬಿಜಾಪುರ ಮಂದಿ ಬಡ್ಡ್ಯಾಗ ನೋಡೋದು ದಿನ ಬಿಟ್ಟಿಲ್ಲ ಏನಪ್ಪ ನೀವು ಏನು ಅನಾವತ್ ಮಂದಿಯಪ್ಪ ನೀವು ಇರ್ಲಿ ಬೇ ಈಗ ಏನು ತಿತ್ತಿ ಫಸ್ಟ್ ನೀ ನೋಡು ಬೈ ನಾ ಅಂತರೂ ಖಾಲಿ ಬಂದೇನಿ ಬ್ಯಾಗ್ ತರಾಕ ರೊಕ್ಕ ಇಲ್ಲ ಏನೂ ಇಲ್ಲ ಈಗ ನೀ ಏನು ತಿನ್ನಿಸ್ತಿ ಏನು ಮಾಡಿಸ್ತಿ ಅದೇ ಬಿಟ್ಟಿಲ್ಲ ಇಡ್ಲಿ ತಿನ್ನಂತ ಬಾ ಏನು ರೈಸ್ ಬಜಿ ತಿಂತಿ ಬಿಜಾಪುರದ ಎಲ್ಲಿ ಗಾಡಿ ಎಲ್ಲ ಗಾಡಿ ಅಲ್ಲಿ ಮುಂದೆ ಐತಿ ಹೋಯ್ ಫಸ್ಟ್ ಎಲ್ಲಿ ಹೋಗೋಣ ಫಸ್ಟ್ ಬೈ ಈಗ ಗೋಲ್ಗುಮಟ್ಗೆ ಹೋಗೋಣ ಸೊ ಹೆಂಗೆ ಪ್ಲ್ಯಾನ್ ಆಗೇನ ಏನಂದೆ ಹೆಂಗೆ ಪ್ಲ್ಯಾನ್ ಫಸ್ಟ್ ಗೋಲ್ಗುಮಟ್ಗೆ ಹೋಗಿ ಪ್ಲ್ಯಾನ್ ಮಾಡೋಣ ಅಂತ ಸರಿ ನೋಡೋದು ಬಿಡು ಗಾಡಿ ಬೈ ಗಾಡಿಗೆ ಪೆಟ್ರೋಲ್ ಹಾಕಿನಿ ಅಂದ್ರೂ ಬಂದು ಬೀಳಾಗ್ತಲ್ಲ ಬೈ ಇದೇನು ನಮ್ಮಂಗೆ ಗಾಡಿನೂ ಡಕೋಟ ಐತ್ಲ ಏನೋ ಬೈ ಬಡವ್ರು ಬಂದು ಗಾಡಿ ಸುಮ್ಮ ಶೈನ್ ಎಲ್ಲಿ ತಗೋರ್ ಬೈ ನೀವು ಹಿಂಗೆ ಬಡವರು ಅಂತೆಲ್ಲ ಮಂದಿ ಬೋಳಿಸ್ತೀರಿ ನಮಗೆ ಗೊತ್ತಿಲ್ಲ ಹಿಂಗೇನಿಲ್ಲ ಬೈ ಈಗ ಫಸ್ಟ್ ನಿನಗೆ ಗೋಲ್ಗುಮಟ್ ತೋರಿಸ್ತೀನಿ ಇಲ್ಲಿಂದ ಗೋಲ್ಗುಮಟ್ ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ವಿಶ್ವದಾಗೆ 2ನೇ ಅತಿ ದೊಡ್ಡ ಗೋಲ್ಗುಮಟ್ ಇದು ಬೈ ಮತ್ತೆ ಇದು ಮೊಹಮ್ಮದ್ ಆದಿಲ್ ಶಾ ಅವರು ಕಟ್ಟಿದ್ವಿ ಇದನ್ನ ಒಳಗೆ ಹೋಗಿ ಇನ್ನೊಂದ್ ಸ್ವಲ್ಪ ತಿಳ್ಕೊಳಮಂತ ಮತ್ತ ಇಲ್ಲಿ ಸ್ಪೆಷಲ್ ಏನಪ್ಪಾ ಅಂದ್ರ ಒಂದ್ ಸರಿ ನೀ ಹಲೋ ಅಥವಾ ಹಾಯ್ ಅಂದೆ ಅಂತಕೋ 7 ಸರಿ ಕೇಳಿಸ್ತದ ಇಲ್ಲಿ ಅದಕ್ಕೆ ಮುಂಜಾನೆ ಕರ್ಕೊಂಬಂದಿನಿ ನಿನಗೆ ಮುಂಜಾನೆ ಬಾ ಅಂತ ಹೇಳಿ ನಿನಗೆ ಈಗ ಮಧ್ಯಾಹ್ನ ಹೋದೆ ಅಂತಕೋ ಜನ ಭಾಳ ಮಂದಿ ಒದರಾಡೋದ್ರಿಂದ ನಿನ್ ಕರೆಕ್ಟ್ ಆಗಿ ಅಕ್ಯುರೇಟ್ ಆಗಿ ಕೇಳಿಸಲ್ಲ ಕರೆಕ್ಟ್ ಆಮೇಲೆ ಅವಾಗಿನ ಕಾಲದಾಗ ಫೋನ್ ಇದ್ದಿದ್ದಿಲ್ ಬೈ ಇಲ್ಲಿ ವಿಸ್ಪರಿಂಗ್ ಗ್ಯಾಲರಿ ಐತಿ ಅದೊಂದು ಸ್ಪೆಷಲ್ ಐತಿ ನಿನಗೆ ತೋರಿಸ್ತೀನಿ ನೀ ಆ ಗೋಡ್ಯಾಗ ಕೂತ ಹಲೋ ಅಂದೆ ಅಂತಕೋ ಇಲ್ಲಿ ಕೇಳಿಸ್ತದ ಈ ಗೋಡ್ಯಾಗ ಹಂಗ ಬೈ ಮತ್ತೆ ನೀ ಎಲ್ಲ ಎಲ್ಲಿ ಹೇಳಿದ್ರೆ ಅಲ್ಲೇನು ಉಳಿತದ ಬೈ ಹೇಳಕ ಬೈ ಅದಕ್ಕೆ ಅಲ್ಲಿ ತೋರಿಸ್ತೀನಿ ಇಲ್ಲಿ ಬರೀ ಹೇಳಿನಿ ಅಲ್ಲಿ ನೋಡಿ ಅಂತೀನಿ ನೀನ್ ಪಾರ್ಟ್ ಟೈಮ್ ಟೂರಿಸ್ಟ್ ಗೈಡ್ ಕೆಲಸ ಮಾಡತ್ತೇನಿ ಇಲ್ಲ ಬೈ ಸುಮ್ಮ ನಾವು ಬ್ಲಾಗ್ ಅದು ಮಾಡ್ತಿರ್ತೀವಲ್ಲ ಸುಮ್ಮ ಅದೊಂದು ತಿಳ್ಕೊಂಡಿ ಅಟ್ಟೆ ನಿಮ್ದು ಚಲೋ ಬಿಡ್ಬೇಕು ಬ್ಲಾಗ್ ಮಾಡೋರ್ದು ಆರಾಮ್ ಕೂತ್ ಗಾಡಿ ಮ್ಯಾಗ ಅಡ್ಡಾಡ್ದೆ ಕೈಯಾಗ ಕ್ಯಾಮ್ರಾ ಹಿಡ್ಕೊಂಡ ಹಲೋ ಫ್ರೆಂಡ್ಸ್ ಅನ್ಕೋತ ಏಪ್ಪ ಅದು ಅಂದ್ ಬಿಡೋಪ್ಪ ಅದು ದೊಡ್ಡ ಇದೇನಪ್ಪ ಅಂದ್ರ ಸಮಸ್ಯೆ ನಮ್ಗ ಕ್ಯಾಮ್ರಾ ಹಿಡ್ಕೊಂಡ್ ಮಾತಾಡ್ಕೊತ ಹೋಗ್ತಿರ್ತೀವಿ ಮಂದಿ ಇದು ಏನ್ ಮಾಡ್ಲಾಕ್ತಿರಿ ಅಂತೇಳಿ 10 ಸಾರಿ ತಲೆ ತಿಂತಾರ ಅವ್ರಿಗೆ 10 ನಿಮಿಷ ಕೂಡಿಸಿ ಸರ್ ಹಿಂಗ್ ಮಾಡ್ತೀವ್ರಿ ಅಣ್ಣ ಓ ನೀವು ಕ್ಯಾಮ್ರಾ ಮ್ಯಾನ್ ಏನ್ರಿ ಅಂದ್ ಬಿಡ್ತಾರ ನಾವು ಬ್ಲಾಗರ್ ಅನ್ನೋದ್ ಬಿಟ್ಟ ಐಫೋನ್ ಮಾಡೋರ್ದು ಒಂದು ವಜ್ಜಪ್ಪ ಫೋಟೋ ಕಳ್ಸು ಅದೊಂದ್ ಐತಿ ಈಗ 4 ವಿಡಿಯೋ ಮಾಡಾನ್ ಬೈ ನಮ್ ದೋಸ್ತ ಈಗ ಫೋಟೋ ಕಳಸ ವಿಡಿಯೋ ಕಳಸ ಅವ್ರದೊಂದು ಆಂಡ್ರಾಯ್ಡ್ ಇರ್ತದ ಬೈ ಆಂಡ್ರಾಯ್ಡ್ದಾಗ ಸೇರು ಆಗುದಿಲ್ಲ ಹೌದು ಅದೊಂದು ದೊಡ್ಡ ಸಮಸ್ಯೆಪ್ಪ ಇದು ಐಫೋನ್ದ ಈಗ ಬೈ ಹೆಂಗ್ ಗಾಡಿ ಎಲ್ಲ ಹಚ್ಚೋದು ಇದೇ ಗೋಲ್ಗುಮಠ ಇದೇ ಗೋಲ್ಗುಮಠ ಟ್ರಾಫಿಕ್ ಇದ್ರದ್ದು ಇದು ಎಲ್ಲೈತಿ ಪಾರ್ಕಿಂಗ್ ಟ್ರಾಫಿಕ್ ಅನ್ನತ್ತೀನಿ ನಾನು ಪಾರ್ಕಿಂಗ್ ಎಲ್ಲಿಲ್ಲ ಬೈ ಇಲ್ಲೇ ಸುಮ್ಮನೆ ಎಲ್ಲರ ಹಚ್ಚಿ ಹೋಗೋನು ಹಂಗಂತೆ ಮೋಟ್ರ್ ಬೈಕರ್ಸ್ ಬಂದಾರ ನೋಡು ಇಲ್ಲಿ ನಾವು ಬೈಕರ್ ಅದೀವಿ ಅವ್ರಿಗಿಂತ ಭಾರಿ ಇದು ಭಾಳ ಇಷ್ಟ ಆಗ್ತದ ಬೈ ನನ್ಗೆ ಒಂದಿನ ಹೋಗೋಣಂತ ನಾನಿ ಬೈ ಚಲೋ ಎಲ್ಲರ ಗಾಡಿ ಹಚ್ಚಪ್ಪ ಯಾವ ಎತ್ಕೊಂಡು ಹೋದಾದ್ರೆ ಏನು ಮಾಡೋದು ಏನಿಲ್ಲ ಬೈ ಇಲ್ಲಿ ಗಾಂಧಿ ಇದು ಏನಂದ್ರೆ ಗೋಲ್ಗುಮಟ್ ಸ್ಟೇಷನ್ ಐತಿ ಇದ್ರೆ ಇಲ್ಲೇ ಕಂಪ್ಲೇಂಟ್ ಕೊಡೋನು ಇವ್ನ ಅಂಗಡಿ ಮುಂದೆ ಹಚ್ಚೋರಂತೆ ಇಲ್ಲಿ ಹಚ್ಚೋನು ಬೈದ್ಗಿದ್ದಾನ ಇಲ್ಲೇ ಹಚ್ಚೋಣ ಈಗ ಫಸ್ಟ್ ನಾಷ್ಟ ಮಾಡ್ತೀಯನ್ ಒಳಗೆ ಹೋಗೋಣಂತ ಬೈ ನಾಷ್ಟ ಏನು ಬೇಡ ಈಗಾರ ಹೇತ್ ಬಂದಿನಿ ಮೊದಲು ಹೋಗಿ ಗೋಲ್ಗುಮಟ್ದಾಗ ನೋಡಿ ನೋಡೋಣ ಹೊಟ್ಟಿ ಇನ್ನ ಖಾಲಿ ಆಗಿಲ್ಲ ಸ್ವಲ್ಪ ಮಾಡೀನಿ ನಿನ್ನೆ ಮಾಡಿದ್ದೇವ ಗಾಡ್ಯಾಗ ಎಲ್ಲ ಗಡ ಅಳಗಾಡಿ ಏನಾದ್ರು ಗೊತ್ತೇ ಐತಿ ನಮ್ಮ ಹುಳಿ ವಾಸ ಹೆಂಗ್ ಗದ್ದಲ್ ತುಂಬಿರ್ತೈತಿ ನೀ ಟ್ರೈನ್ದಾಗ ಬಂದಿವ ಬಸ್ ಗಿತ್ತ ಹತ್ತೈತಿ ಅದ ಅದಕ್ಕೆ ಬಸ್ ಅಂದೆ ಅದಕ್ಕೆ ಮತ್ತೆ ಅಲ್ಲೇ ಹೇಳಾಗಿಲ್ಲ ಜಾಗ ಐತಿಲ್ಲ ಅಲ್ಲೇ ಹೇಳ್ಬೇಕಂದ್ರ ಎಲ್ಲ ನೋಡ 7 ಸಮುದ್ರ ದಾಟ್ ಹೋದಂಗ ಆಗ್ತೈತಿ ಅಲ್ಲಿ ಹೌದಾ ಒಬ್ಬ ಅಡ್ಡ ಬಿದ್ದಿರ್ತಾನ ಒಬ್ಬ ಅವನ್ ಮತ್ತೆ AC ಬುಕ್ ಮಾಡ್ಬೇಕಿಲ್ಲ AC ಇಂಥ ಚಳಿಗಾಲ ಒಳಗೆ AC ಒಳಗೆ ಬಂದ್ರ ಮುಗಿದೈತಿ ಆ ಟೈಟಾನಿಕ್ ಹೀರೋ ಅದ ಫ್ರಿಜ್ದಾಗ ಹೊರಗೆ ಬಂದಂಗ ಆಗ್ತಾನ ನೋಡಿ ಹಂಗ ಆಗ್ಬಿಡ್ತೀನಿ ಹಂಗ ಇದು ನೋಡ್ಬೈ ಈಗ ಇಲ್ಲಿ 2 ರೂಪಾಯಿ ಊಟ ಬೀಳ್ತದ ಬೈ ನಮಗೆ ಟಿಕೆಟ್ 25 ರೂಪಾಯಿ ಇರ್ಬೇಕು ಮೇ ಬಿ ನಡೀತೈತೆ ನಾನು ಭಾಳ ದಿನ ಕೊಡ್ತೀನಿ ಬಾರೋ ಅಣ್ಣ ನಾನು ಭಾಳ ದಿನ ಆಯ್ತು ಬಂದೇ ಇಲ್ಲ ಈ ಕಡೆ ನಾ ಬಂದೀನಿ ನನ್ನ ಮ್ಯಾಗ ಆಸೆ ಇಟ್ಕೊಂಡು ಕೂತೀವಿ ಮತ್ತೆಲ್ಲರ
ಏನೇನು ಕಡೆ ಇಲ್ಲಾಂದ್ರೆ ನಾ ಕೊಡ್ತೀನಿ ಊಟಕ್ಕೆ ನೀ ಕೊಡು ಜಿಪೇ ಇರ್ಬೇಕ ನನಗೆ ಗೊತ್ತಿಲ್ಲ ಜಿಪೇ ಇದ್ರೆ ನಡೀತೈತ್ ಬಿಡು ಆನ್ಲೈನ್ ಐತಿ ಬುಕ್ ಮಾಡೋದು ಹಂಗಂದಿ ಹಾಂ ಇಲ್ಲ ನಾ ಬೇರೆ ಜಿಪೇ ಅಂದೆ ಇರ್ಲಿ ಬಿಡು ಹಿಂಗ ನೀ ಸಮಾಧಾನ ಅದಿ ಬೈ ನಿಂಗೆಲ್ಲ ತಿಳಿಯಲ್ಲ ನಮ್ಮ ಆಡಿಯನ್ಸ್ ಶಾಣೆ ಅದಾರ ಅವ್ರಿಗೆ ಗೊತ್ತಾಗ್ತದ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮಾಡೋಣ ಬ್ರೋ ಟಿಕೆಟ್ ಕೌಂಟರ್ ಇದೆ ಏನು ಬೈ ಟಿಕೆಟ್ ಕೌಂಟ್ರ್ ಇದೆ ಬರ್ದಲ್ಲ ಮತ್ತೆ ಇಟ್ಟು ದೊಡ್ಡದ ಟಿಕೆಟ್ ಕೌಂಟರ್ ಎಸ್ ಟಿಕೆಟ್ ತಗೊಳಮ್ಮ ಏನಾಯ್ತು ಬೈ ಬೂಚ್ ಆಗದಿಲ್ಲ ಬೈ ನನಗೆ ಗೊತ್ತಿತ್ತು ನೀ ಇಲ್ಲ ಬೇನ ನಿನ್ನೆರ 500 ರೂಪಾಯಿ ಇದ್ದು ಪರ್ಸ್ದಾಗ ಮನೆಗೆ ಎತ್ತು ಬಿಟ್ಟಾರ ನೋಡಿ ಏನು ಮಾಡ್ತಿ ಇರ್ಲಿ ತಗೋ ಬೈ ಇದೇನು ಮಾಡ್ಲಾಗ್ತೀವಿ ಬೈ ಅಲ್ಲಿ ಕ್ಯಾಶ್ ಕೊಟ್ಟು ತಗೋಲ್ಲ ಟಿಕೆಟ್ ಇಲ್ಲ ಬೈ ಇಲ್ಲಿ ಏನೋ ದೊಡ್ಡದ ಗುಂಜದ ಇಲ್ಲಿ ಫೋನ್ ಪೇ ಹಾಕ್ಬೇಕಂದ್ರೆ ಸಿಂಪಲ್ ಫೋನ್ ಪೇ ಇಲ್ಲ ಇದು ತುಂಬ ಏನು ASI ಡಿಪಾರ್ಟ್ಮೆಂಟ್ ಅಂತ ಬೇಕು ಹಾಂ ಓಕೆ ಅಂದ್ರೆ ಫೋನ್ಪೇ ಇದ್ದವರು ಅಲ್ಲಿ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೋಬೇಕು ಅನ್ನಿಸ್ತೈತಿ ಇದು ಬೈ ಇಲ್ಲಿ ದೋಸ್ತ ಇದು ಕಾರ್ಡ್ ನಂಬರ್ ಅನ್ನತ್ತಾರ ನಂದು ATM ಕಾರ್ಡ್ ಇಲ್ಲ ನಂದು ಬರೀ ಇದ್ರದೈತಿ ಮತ್ತೆ ಹೆಂಗೆ ಮಾಡ್ತಿ ಹೆಂಗೆ ಮಾಡೋಣ ಈ ಕ್ಯಾಶ್ದು ಏನು ಮಾಡೋಣ ಪಡ ಯಾರಿಗಾರು ಫೋನ್ಪೇ ಮಾಡಿ ಕ್ಯಾಶ್ ಮಾಡ್ಕೊ ತಗೋ ಅದೇ ಕೇಳ್ಬೇಕು ಬೈ ಯಾರಿಗೆ ಕೇಳೋಣ ಆ ಗಾಡಿ ಕೇಳೋಣ ನಮಗೆ ಗಾರ್ಡ್ ಬರಸ್ಬಾರ್ದು ಮತ್ತೆ ಈಗ ಇದ್ರಾಗ ಮ್ಯೂಸಿಯಮ್ದು ಒಂದು ಟಿಕೆಟ್ ಐತಲ್ಲ ಇಲ್ಲಿ ಎಲ್ಲ ಸೇರಿ 60 ರೂಪಾಯಿ ಟಿಕೆಟ್ ನಿಮ್ದು ನಮ್ದು ಹಿಂಗೆ ಈಗ ಯಾರ ಕಡೆ ಎತ್ತೊಂದು ರೊಕ್ಕ ಕೇಳೋಣ ಬೈ ಯಾರಿಗೆ ಫೋನ್ಪೇ ಮಾಡ್ತೀನಿ ಕ್ಯಾಶ್ ಕೊಡ್ರಿ ಅಂತ ಯಾರಿಗೆ ಕೇಳೋಣ ಬೈ ಇಲ್ಲಿ ಯಾರೂ ಇಲ್ಲ ನಿಮ್ಮ ಕಡೆನೂ ಕ್ಯಾಶ್ ಇಲ್ವೇ ನನ್ನ ಕಡೆ 20 ರೂಪಾಯಿ ಅದ ನೋಡಿ ತಡಿ ನನ್ನ ಕಡೆ ಇದ್ದಂಗೆ ಇದು ನೋಡ್ತೀನಿ ಇಲ್ಲ ನನ್ನ ಕಡೆನೂ ಇದ್ದು ಅದೇ 100 ರೂಪಾಯಿ ಪೆಟ್ರೋಲ್ ಹಾಕೊಂಡು ನಿನಗೆಲ್ಲ ಊರು ಅಡ್ಡಾಡಿಸ್ಬೇಕಂತ ನಾ ಮಾಡಿದ್ದೆ ಹಾಂ ಮತ್ತೆ ಹೆಂಗೆ ಬೈ ವಿಚಾರ ಮಾಡ್ಬೇಕು ಈಗ ಯಾರಿಗೆ ಕೇಳೋನು ಇಲ್ಲಿ ಯಾರು ಪರಿಚಯದವ್ರು ಅದಾರ ದೋಸ್ತದು ಇಲ್ಲ ಯಾರು ಇಲ್ಲಪ್ಪ ಬೈ ದೊಡ್ಡ ಬುಚ್ಚ ಬಿತ್ತು ನನಗೆ ಇವತ್ತ ಬೈ ಏನು ಮಾಡೋದು ಬೈ ನಾ ಕಿಶೆದಾಗ ಇಟ್ಕೊಂಡ್ ಬಂದಿದ್ದೆ ಹಾಂ ಮನೆಯಾಗ ಎತ್ತು ಬಿಟ್ಟಾರ ಏನು ಮಾಡ್ತಿ ಮತ್ತೇನು ಇವ್ರು ನಾನು ಪಂಚಾಬ್ದಾರೆ 200 ರೂಪಾಯಿ ಕೊಡು ಅಂದ್ರೆ ಏನು ದೊಡ್ಡ ದಿಮಾಗ್ ಖರ್ಚಾತಾರ ಕೊಡಲ್ ಬೈ ಅವ್ರದ್ದೇನು ಹ್ಯಾಕ್ ಗೀಕ್ ಮಾಡಿದ್ದಾರೆ ಫೋನ್ಪೇ ಅಂತೇಳಿ ಹಿಂಗೆ ಒಳ್ಳೆ ಬಿಡ್ಬೈ ಪಾಪ ಅವ್ರದ್ದು ರೊಕ್ಕ ಅವ್ರಿಗೆ ಇರಲಿ ನಮ್ಮ ರೊಕ್ಕ ನಮಗಿರಲಿ ಈಗ ಎಲ್ಲೈತಿ ATM ಅಲ್ಲಿ ಮುಂದೆ ಇರ್ತದ ಬೈ ಇಲ್ಲಿ ಬಿಜಾಪುರದಾಗ ನಿನಗೆ ನಾನ್ ವೆಜ್ ತಿನ್ಬೇಕಂದ್ರೆ ಇಲ್ಲೊಂದು ಹೋಟೆಲ್ ಐತಿ ಬಸವ ಹಿಲ್ಸ್ ಅಂತೇಳಿ ಅಲ್ಲಿ ಭಾರಿ ಬೆಸ್ಟ್ ಕೊಡ್ತಾರ ಬೈ ಊಟ ಬಿರಿಯಾನಿ ಶೋರ್ಮಾ ಟೈಪ್ ಯಾವಾಗಾರ ತಿನ್ನೋದಿತ್ತಂದ್ರೆ ಅಲ್ಲಿ ತಿನ್ನೋಮಂತ ಈಗಂತರೂ ದೊಡ್ಡ ಮನೆಗೆ ಹೋಗೋಣ ಕೊಡ್ತೀನಿ ಹೇಳಪ್ಪ ಬೈ ನೀವು ದೋಸ್ತರ್ದು ಹೇಳಿ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ 1 ವಾರ ಬಿಟ್ಟು ಕೊಡ್ತೀನಿ 1 ತಿಂಗಳು ಬಿಟ್ಟು ಕೊಡ್ತೀನಿ ನನಗೆ ಕೇಳೋ ಮುಂದಾಗ ನಾನೇ ನಿಮ್ ಕಡೆ ಸಾಲ ಮಾಡ್ದಂಗೆ ಆಗ್ತೈತೆ ಅದು ಹಂಗೇನಿಲ್ಲ ಗೊತ್ತಾಯ್ತು ಮನೆಗೆ ಹೋಗೋಣ ಕೊಡ್ಲಿ ಬಿಡು ಬೈ ದೋಸ್ತಿ ಒಳಗೆ ಏನು 200 ರೂಪಾಯಿ ದಾಡ್ದ ಹೌದಿಲ್ರಿ ಫ್ರೆಂಡ್ಸ್ ಅಲ್ಲ ನಾ ಎಲ್ಲಾರ ಹಂಗಿಲ್ಲ ನಿಂಗೆ ಗೊತ್ತೈತ್ಲ ಅದಕ್ಕೆ ನಾ ಜಲ್ದಿನೇ ಬಂದೀನಿ ನಾನು ಕರ್ಕೊಂಬರಾಕ ಗೊತ್ತಾಯ್ತು ಬೈ ನೀ ಜಲ್ದಿ ಬಂದಾಗೆ ನೀ ಜಲ್ದಿ ಬಂದಾಗ ಗೊತ್ತಾಯ್ತು ನನಗೆ ATM ಹುಡ್ಕೊಮ್ ಈಗ ಎಲ್ಲೈತ್ ನೋಡ್ಬೈ ATM 200 ರೂಪಾಯಿ ಹಾಕಿ ಭಾಳ ಉಪಕಾರ ಮಾಡ್ದಂಗೆ ಮಾಡ್ಲಾಕ್ತಿಯಲ್ಲ ಮಾರ ನೀ ಏನು ನೀ ಹೇಳಿದ್ರೆ ನಾ ರೊಕ್ಕ ತರ್ತಿದ್ದೆಪ್ಪ ನಾವೇನ್ ನೋಡ್ಲಾರ್ದೆ ದೊಡ್ಡ ಬಾಂಬ್ ಬೆಳೆದಿತ್ತು ನನಗೇನು ಗೊತ್ತಿತ್ತು ನಾವೇನ್ ನೋಡ್ಲಾರ್ದೇನು 200 ರೂಪಾಯಿ ನಿನ್ನೆ 5,000 ರೂಪಾಯಿ ಇಟ್ಟಿನಿ ಮನ್ಯಾಗ ಕೊಟ್ಟಿನಿ 500 ರೂಪಾಯಿ ಸುಮ್ ಖರ್ಚಿಗೆ ಇಟ್ಕೋಬೇಕಂತ ಇಟ್ಟಿನಿ ಅದನ್ನ ಎತ್ತು ಬಿಟ್ಟಾರ ಮುಂಜಾನೆ ತಿಂಗಳಲ್ಲಿ 500 ರೂಪಾಯಿ ಕೊಟ್ಟಿದ್ದೆ ನೆನಪೈತೇನೆ ಫೋನ್ ಪೇ ಹಾಕಿನಿ ಒಳ್ಳೆ ಹಾಕಿನಿ ನಿನಗೆ ಅವಾಗ ಪೇಮೆಂಟ್ ಫೇಲ್ಡ್ ಅಂತ ಬಂತಂದಿ ಹೌದಾ ಇರ್ಲಿ ಬಿಡೋದ ಇನ್ನೊಮ್ಮೆ ಕೊಡ್ತೀನಿ ಸರ್ 700 ರೂಪಾಯಿ ಆಯ್ತು ನೋಡಿ ಈಗ ಅವಾಗಿಂದ ಇದು 700 ರೂಪಾಯಿ ಕೊಡ್ತೀನಿ ನೀವು ಸಾಲ ಮಾಡೋದು ಮಾಡ್ತಿರಪ್ಪ ದೋಸ್ತರ ಕಡೆ ನಮಗ್ ಕೊಡೋದ್ ಬೇಜಾರಿಲ್ಲ ನಮಗೇನು ಹೊಕ್ಕದ್ದು ಕಮ್ಮಿ ಇಲ್ಲ ಪ್ರಾಬ್ಲಮ್ ಏನಂದ್ರೆ ಕೊಡ್ತೀನಿ ಅನ್ಕೊಳಂಗಿಲ್ಲ ನೀವು ಕೊಡಂಗೆ ಇಲ್ಲ ಬಡಿಸಿಕೆ ಅಂದ್ರೆ ನಮಗೂ ಅನಾಕು ಬರೋಲ್ಲಾಗಿತ್ತು ನಾವು ಬಡಿಸಿಕೆ ಅಂತ ತಂಡ್ಯಾಗ ನಾವು ಆಯ್ತು ಹೇಳಪ್ಪ ಕೊಡ್ತೀನಿ ಏನಿಲ್ಲ ಮಜಾಕ್ ಮಾಡಾಕ್ತೀನಿ 700 ರೂಪಾಯಿಗೆ ಎಷ್ಟು ಅಂತ ತೋರಿಸ್ತೀವಿ ಮಾರ್ಯಾನಿ ಎಲ್ ತಗೋ ನಿಮ್ಗೇನ್ ಗೊತ್ತಪ್ಪ ಕಷ್ಟದ ರೊಕ್ಕ ಆರಾಮ್ ಮಕ್ಕೊಂಡ್ ಬಂದಿ ನಿಮ್ ಸಲಾಗ ನಾ ಜಲ್ದಿನೇ ಎದ್ದೀನಿ ಇವತ್ತು ಮಕ್ಕಳ ಬಂದೀನಿ ಇಲ್ಲೇ ATM ಇಲ್ಲಿ ಇಲ್ಲೇ ಇದ್ದ ಸುಮ್ ತಗೊಳೋದಾವ ಇಲ್ಲೇ ನಿಂತಿರ್ತೀನಿ ಜಲ್ದಿ ಬಾ ಮತ್ತೆ ಅಲ್ಲೇ ಕೂತಿ ಈಗಾರ ತಂದಿ ಇಲ್ಲ ರೊಕ್ಕ ಆಯ್ತು ತಗೋ ನೋಡು ಮತ್ತೆ ಚಿಲ್ಲರ್ ಇಲ್ಲ ಚಿಲ್ಲರ್ ಕೆಲಸ ಆಗಬಾರ್ದಲ್ಲಿ ಇಲ್ಲ ಚಿಲ್ಲರ್ಗಿಲ್ಲರಿಗೆ ಗೊತ್ತಿಲ್ಲ ಅವ್ರಿಗೆ ರೊಕ್ಕ ಕೊಡೋ ಸೀದಾ ಟಿಕೆಟ್ ತಗೊಳಮಲ್ಲ ತಗೊಳತಿ ತಗೋಬೈ ಫಸ್ಟ್ ಮ್ಯೂಸಿಯಂ ಟಿಕೆಟ್ ತೆಗಿ ಆಮ್ಯಾಗ ನೋಡಿ ಎಷ್ಟು ಇದು ಮಾಡ್ತಾರೆ ಬಳಸ್ತಾರೆ ಫಾರಿನರ್ಸ್ 300 ರೂಪಾಯಿ ಐತಂತ
ಬೈ ನಾವು ಫಾರಿನ್ಗೆ ಹೋದ್ರೆ ನಮಗೂ ದೊಡ್ಡ ಬೂಚೆ ಬೆಳೆದೈತಿ. ಫಾರಿನ್ ಅಲ್ಲ, ಅಲ್ಲಿಂದ ಬಂದ್ರೆ ಕ್ಯಾಶ್ ನನಗೆ ಕೊಟ್ಟಿ ನಿನ್ನ ಬಲ್ಲಿ ಗೊತ್ತಿಲ್ಲ, ಕೊಟ್ಟಿರ್ಬೇಕು ನೋಡ. ಇಲ್ಲ ತಗೋ, ಇಲ್ಲದ ಹಿಂಗೆ ಮಾಡೋದ. ತಗೊಂಡು ಬೈ ಟಿಕೆಟ್. ಬಾಯಿ ತೊಗೊಂಡಿನಿ. ಇದು ಮ್ಯೂಸಿಯಮ್ದಂತ 5 ರೂಪಾಯಿ ಅಂತಿದೆ. ಹಾಂ, ಇದಕ್ಕೆ 25 ರೂಪಾಯಿ. ಹಂಗಂತೆ. ಹಾಂ ಆಯ್ತು ಬಾ, ನೋಡುಂಬ. ಏನು ಮ್ಯೂಸಿಯಮ್ ನೋಡೋಣ? ಪೈಲ ನೋಡುಂಬ ಮ್ಯೂಸಿಯಮ್. ಹೌದಾ? ನೋಡೋಣ ಹಳೆ ಕಾಲದ ಮನುಷ್ಯರು ಏನೇನು ಮಾಡ್ತಿದ್ರು. ರೈತ ಹಳೆ ಕಾಲದ ಇಂಥ ಸಾಮಾನು ಸಿಗ್ತಾವಂತಿ. ಇಂಥವು ಅನ್ನೋಕೇನು ಅರ್ಬಿ ಗಿರ್ಬಿ ಸಿಗ್ತಾವ, ಮತ್ತೇನು ಸಿಗ್ತಾವ ಅದ್ರಾಗ? ನೋಡ ಬೈ, ಅವ್ರದ್ದೆಲ್ಲ ಏನೇನು ಸಾಮಾನು ಗೀಮಾನು ಇರ್ತಾವೆ ನೋಡೋಣ. ಆಯ್ತು ನಡಿ ಬಾ. ಟಿಕೆಟ್ ಕೊಟ್ಟು ಹೋಗೋಣಂತ. ಸೆಕ್ಯೂರಿಟಿ ಆಯಿತು. ಏನು ಬೈ ಭಾಳ ಚೆಕ್ ಮಾಡ್ಲಾಕ್ತಿದ್ರಿ ನಿನಗೆ? ಮತ್ತೆ ನಮ್ಮ ಮಾರಿ ನೋಡಿ ಫುಲ್ ಚಂದ. ನಮ್ಮ ಮಾರಿ ನೋಡಿದ್ರ ಏನೋ ಫುಲ್ ಚಂದ ತಿಂದಂಗ ಅನಿಸ್ತಿತ್ತು ಅವರಿಗೆ. ಅದಕ್ಕೆ ಪಾನ್ ಗುಟ್ಕಾ ಸ್ಟಾರ್ ಚೀಟಿ ನೋಡ್ತಿರ್ತಾರ. ಇದು ನಮ್ದು ಬಿಜಾಪುರ ಆಸ್ತಿ ನಾವೇ ಹಾಳು ಮಾಡಬಾರ್ದು. ಅದೊಂದು ಬೈ ಇವ್ರಿಗೆ 25 ರೂಪಾಯಿ ನಾವು ಕೊಟ್ಟಿವಿ. ಟಿಕೆಟ್ ಹರಿದು ಬಿಟ್ಟಾರ ನೋಡಿ. ನಮ್ದು ಜೀವನನೇ ಹರಿದು 12 ಆಗೈತೆ ಬೈ. ಟಿಕೆಟ್ ಹರಿದ್ರೆ ಏನು ಅಂತ ಫರಕ್ ಬೀಳತೈತಿ. ಅಲ್ಲಣ್ಣ, ನಾ ಏನಂತೀನಿ, ಅಲ್ಲಿ ಚಲೋ ಇತ್ತಲ್ಲ ಹರಿದು ಕಳ್ಸ್ಯಾರ. ಹಂಗಂತೆ ಏನು ಬಾ ಬೈ, ಅಲ್ಲಿ ಏನು ಹರ್ಕೋತೀವಿ ನೋಡಮ್ಮ ಹೆಗ್ಗೋಳ್ಗು ಮಟ್ಟ ಮ್ಯಾಗೆ. ಒಳಗೆ ಹೋಗಂತ ನೋಡಿ. ಇದಿಷ್ಟು ಹರ್ಸೋಮಂತ. ಯಸ್. ಸೊ ಫ್ರೆಂಡ್ಸ್, ಈಗ ಒಳಗೆ ಹಳೆ ಕಾಲದ ಏನೇನೋ ಅದಾವಂತ ನೋಡಮಂತ ಬರ್ರಿ. ತಗೋಬಾರ್ದೇನು? ಹೆಂಗೆ ಅನ್ನಿಸ್ತದೆ? ಚಲೋ ಅನ್ನಿಸ್ತ. ಆದ್ರೆ ಒಂದು ಡೌಟ್ ಬೈ. ಹಾಂ, ಏನಂದ್ರೆ ಅಲ್ಲಿ ಒಳಗೊಂದು ಶಿಲ್ಪಕಲೆ ಕೆತ್ತಿದ್ ನೋಡಿದೇನು? ಒಂದು ಹೆಣ್ಣಿಂದ ಸೌಂದರ್ಯ ತೋರಿಸಿದ್ರು. ಅಲ್ಲಿ ಎಷ್ಟು ಚೆನ್ನಾಗಿ ಜ್ಯುವೆಲ್ರಿ ಗಿಲ್ರಿ ಹಾಕಿದ್ರು. ಆದ್ರೆ ಅಲ್ಲಿ ಏನು ಡೌಟ್ ಬತ್ತಂದ್ರೆ ನನ್ಗೆ, ಅವರು ಅರ್ಬಿ ಹಾಕಿಲ್ಲ ಮ್ಯಾಲ. ಅಂದ್ರೆ ಅವ್ರದ್ದು ಭಾಗ ಕಾಣ್ಲಾಗ್ತೈತಿ. ಅದೇ ಮತ್ತ ಯಾಕೆ ಹಂಗೆ ಮಾಡ್ತಿದ್ರು? ಯಾಕೆ ಹಂಗೆ ಕೆತ್ತಾರದು? ಏನು ಅರ್ಬಿ ಹಾಕ್ಲಿಲ್ಲ? ಏನಾದ್ರು ಹಿಂದೆ ಏನಿರ್ಬೋದು? ನಿಮ್ಗೇನು ಗೊತ್ತೈತೆ? ಬೈ, ನನಗೊಂದು ಡೌಟ್ ಇತ್ತು. ನನಗೇನಂದ್ರೆ ನಮ್ದು ಸಂಸ್ಕೃತಿಯ ನಾಡಲ್ಲ ಭಾರತ ದೇಶ. ಇಂಥ ನಮ್ಮ ಸಂಸ್ಕೃತಿಯ ದೇಶ ಒಳಗ ಯಾಕೆ ಈ ತರ ಒಂದು ಅಸಭ್ಯವಾದಂತ ಚಿತ್ರಗಳನ್ನ ಕೆತ್ತಾರ, ಹೌದು, ಅಥವಾ ಶಿಲ್ಪಕಲೆಗಳನ್ನ ಕೆತ್ತಾರ ಅಂತ ನನಗೊಂದು ಡೌಟ್ ಇತ್ತು. ಸೊ ಒಂದು ರಿಸರ್ಚ್ ಒಳಗ ನೋಡಿದ್ದೇನಾ, ಏನಿತ್ತಂದ್ರ ಮೊದಲ ಸ್ತ್ರೀಯ ಸ್ತನಗಳು ಅಂದ್ರೆ ಎದೆ ಭಾಗ, ಅದನ್ನ ಕಾಮ ದೃಷ್ಟಿಯಿಂದ ನೋಡ್ತಿದ್ದಿಲ್ಲ. ಅದು ಒಂದು ಪವಿತ್ರವಾದಂತ ಒಂದು ಭಾಗ. ಯಾಕಂದ್ರ ಅದೇ ಒಂದು ಭಾಗದಿಂದ ತಾಯಿ ತನ್ನ ಮಗನಿಗೆ ಹಾಲು ಕುಡಿಸ್ತಾಳಲ್ಲ. ಸೊ ಅದೊಂದು ಪವಿತ್ರ ಭಾಗ. ಆ ಕೆಟ್ಟ ದೃಷ್ಟಿಯಿಂದ ಯಾರು ನೋಡ್ತಿದ್ದಿಲ್ಲ. ಸೊ ಹಳೆ ಕಾಲದೆಲ್ಲ ಆ ತರ ಇದ್ದು, ಅಂದ್ರ ಪುರಾತನ ಕಾಲ ಅನ್ಬೋದು, ನಾವು ಪ್ರಾಚೀನ ಕಾಲ ಅನ್ಬೋದು. ಆದ್ರ ಆನಂತರ ಏನಾಯ್ತು, ಇದು ಪರಕೀಯರ ದಬ್ಬಾಳಿಕೆ ಆಯ್ತು ನೋಡ. ಅಂದ್ರೆ ಬೇರೆ ಹೊರಗಿನ ಜನ ಬಂದ್ ನಮ್ಯಾಗ ಆಕ್ರಮಣ ಮಾಡತ್ರು. ಅವ್ರು ಸ್ವಲ್ಪ ನಿಮ್ಗ್ ಗೊತ್ತದಲ್ಲ, ತಾಮಸಿಕ ಆದಂತ ಊಟ ಅದು ಮಾಡ್ತಾರಲ್ಲ ಅವ್ರ ಆಹಾರ, ಅದ್ರ ಸಂಬಂಧ ಅವ್ರದ್ದು ಇದು ಇತ್ತು, ಕಾಮ ವಾಸನೆ ಹೆಚ್ಚಿತ್ತು ಅವರಲ್ಲಿ. ಸೊ ನಮ್ಮ ಹೆಣ್ಮಕ್ಳನ್ನ, ನಮ್ಮ ಅಕ್ಕ ತಂಗಿಯರನ್ನ ಅವ್ರೆಲ್ಲ ನೋಡಿ ಅವ್ರಿಗೆ ಈ ತರ ಕಾಮ ವಾಸನೆ ಬರೋದ್ರಿಂದ ಅವ್ರ ಮ್ಯಾಗ ಅತ್ಯಾಚಾರ ಆಗ್ಲಿಕ್ಕತ್ತಿತ್ತಂತ. ಸೊ ಅವಾಗ ಏನ್ ಒಂದ್ ನಿರ್ಣಯ ಮಾಡಿದ್ರು, ಇಲ್ಲ ನಾವು ಅದನ್ನ ಮುಚ್ಕೊಳ್ಳೋನು, ಹಂಗೆ ನಿರ್ವಸ್ತ್ರ ಅಡ್ಡಾಡೋದ್ ಬೇಡ, ಪರಕೀಯರ್ ನಮ್ಮ ಮ್ಯಾಗ ದಬ್ಬಾಳಿಕೆ ಮಾಡ್ಲಿಕ್ಕತ್ತಾರ, ಈ ತರ ಮಾಡ್ಲಿಕ್ಕತ್ತಾರ. ಅದಕ್ಕೆ ನಮ್ಮ ಶಾಸ್ತ್ರದಾಗದು ವೆಜ್ ಊಟ ಮಾಡ್ರಿ ಏನಂತಾರದು ನಿಮ್ಮ ಭಾಷೆ ಒಳಗ ಅಂದ್ರೆ ತಾಮಸಿಕ ಆಹಾರ ಮಾಡ್ಬೇಡ್ರಿ ಅಂತಾರ ಬೈ. ಸಾತ್ವಿಕ್ ಭೋಜನ ಮಾಡಂತ. ಕರೆಕ್ಟ್. ಸೊ ಈಗ ಗೋಳ್ಗುಮಟ್ಟ ಒಳಗೆ ಹೋಗೋಣ ಆದ್ರೆ ಭಾರಿ ತಿಳ್ಕೊಂಡಿ ನೋಡ್ಬೈ ನೀ ಎಲ್ಲ. ನಾವೆಲ್ಲ ತಿಳ್ಕೊಂಡ್ವಿ, ನಿಮ್ಮಂತ ಬ್ಲಾಗರ್ ಇರ್ತಾರ ದೊಡ್ಡ ದೊಡ್ಡ ಮಂದಿ. ಬ್ಲಾಗರ್ ಅದೇ, ಬಟ್ ನಮಗೆ ಎಷ್ಟು ಗೊತ್ತಿಲ್ಲ, ನಿಮಗೆ ಹಂಗಂತ. ಹಂಗೇನಿಲ್ಲ, ಎಲ್ಲ ಗೀತಾ ಒಳಗಾಗ್ಲಿ ಅಂತವೆಲ್ಲ ಓದೋದ್ರಿಂದ ಏನಾಗ್ತೈತಿ, ಒಂದು ಆಧ್ಯಾತ್ಮಿಕ ಚಿಂತನೆ ಬರ್ತೈತಲ್ಲ, ಅದು ಬಂದ ನಂತರ ಏನಾಗ್ತೈತಿ, ಇನ್ನ ಹೆಚ್ಚು ತಿಳ್ಕೊಬೇಕು ಅನ್ನೋದು ಒಂದು ಅರಿವು ಮೂಡ್ತದೆ. ಅರಿವು ಮೂಡಿದ್ಮ್ಯಾಗ ನಿನಗ ಹೆಚ್ಚಿನ ಜ್ಞಾನ ಸಿಕ್ಕೋತ ಹೋಗ್ತದೆ. ಅವಾಗ ಅಜ್ಞಾನದಿಂದ ಹೊರಗೆ ಬರ್ತಿದ್ವಿ, ಮತ್ತೇನಿಲ್ಲ. ಭಾರಿ ತಿಳ್ಬಿ ನಿನಗ. ನೋಡೋಣ ಒಬ್ರು ಸಂತರಿಗೆ ಭೇಟ ಆದಂಗ. ಎಲ್ಲ ಶಾಂತವ, ಎಲ್ಲ ಸಂತಗಿಂತ ಏನಿಲ್ಲ, ತಿಳ್ಕೊಳ್ಳೋದೆಲ್ಲ ನಮ್ಮ ದೇಶದ ಬಗ್ಗೆ ನಾವೇ ತಿಳ್ಕೊಳ್ಳೋದು. ಸರಿ, ಈಗ ಒಳಗೆ ಹೋಗೋಣ. ಇಲ್ಲಿ ಸೆಕ್ಯೂರಿಟಿ ಹೊಡಿಯೋಣ ಫ್ರೆಂಡ್ಸ್. ಸೆಕ್ಯೂರಿಟಿ ಪಾರ್ ಮಾಡ್ಕೊಂಡು ಬಂದು ಇಲ್ಲಿ ನೋಡಂಗಿಲ್ಲ. ಒಳಗೆ ಹೋಗಿ ನೋಡೋಣ ಬರ್ರಿ. ನೋಡು ಬೈ, ಎರಡು ದೊಡ್ಡದೈತಿ, ಭಾಳ ದೊಡ್ಡದೈತಿ ಬೈ. ಇವ್ರದ ಆದಿಲ್ ಶಾ ಇವ್ರದ್ದು ಗೋಳ್ಗುಮಟ್ಟ ಅಲ್ಲ. ಈ ಕಡೆ ಬರ್ರಿ, ಈ ಕಡೆ ಕಾಣ್ತದ. ಓಕೆ ಓಕೆ.
ಇಂದಿನ ಪ್ರಜೆಗಳು ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು. ಈಗ ಇವೆಲ್ಲ ನೋಡ್ಕೊತ ಹೋಗೋಣ ಬೈ. ಹಾ ಅಲ್ಲಿ ಮ್ಯಾಲ ಒಂದ್ ತಂತಿ ಐತಿ ನೋಡ್ಬೇಕು. ನಮ್ಮ ಅಜ್ಜಿ ಹೇಳ್ತಿದ್ರು ಅದು ಏನಂದ್ರ ನೋಡ್ಬೇಕಾಗ್ತದೆ ಇಲ್ಲಿ. ಹಾ ಅದ ಏನಂದ್ರ ಇಲ್ಲಿ ಗೋಲ್ಗುಮಟ್ ಮ್ಯಾಲ ಸಿಡಿಲ್ ಅದು ಬೀಳಬಾರ್ದು ಅಂತ ಹೇಳಿ ಹಿಂಗ ಪೂರಾ ಬಿಜಾಪುರದಾಗ ಎಲ್ಲ ಹಿಂಡಿ ಹಾಕಿ ಆ ಸಿಡಿಲ್ ಹಿಡಿದು ಅಲ್ಲಿ ಕಟ್ಟಾರ ಅಂತ ಹೇಳ್ತಾರ. ಶಿಡಲ್ ಹಿಡಿದು ಅಲ್ಲಿ ಕಟ್ಟ್ಯಾರ ಅಂತ ನಿಮ್ಮ ಅಜ್ಜಿ ಹೇಳ್ತಿದ್ರ. ಹಾ ಹಿಂಡಿಯಿಂದ ಶಿಡಲ್ ಹಿಡ್ದಾರತ್ತೆ. ಹಾ ಹೇಳ್ತಾರ ಬೈ. ಎಲ್ಲಿದ್ ಕತಿ ಬೈ ಇದು? ಇದು ಮನೆ ಅಂದ್ ಬೈ. ಹಾ ಅಜ್ಜಿ ಹೇಳ್ಯಾರ ಅದು. ಅವ್ರಿಗೆ ಯಾರು ಹೇಳ್ಯಾರ ಯಾರು ಗೊತ್ತು. ಅವ್ರಿಗೆ ಅವ್ರ ಅಜ್ಜಿ ಹೇಳಿರ್ತಾರ, ಅವ್ರಿಗೆ ಅವ್ರ ಅಜ್ಜಿ ಹೇಳಿರ್ತಾರ, ಅವ್ರ ಅಜ್ಜಿಗೆ ಅವ್ರು ಇದು ಮಾಡಿರ್ತಾರ. ಹಿಂಗೆ ಬೈ. ಅದೇ ಹೆಂಗ್ ಹಿಡಿತಾರ ಬೈ, ಹೆಂಡ್ಯಾಗ ಹಿಡ್ದಾರ ಅಂತ ಇದ್ದಿರ್ ಬೈ. ಆ ಟೈಮ್ದಾಗ ಏನಾರ ಒಂದು ಟೆಕ್ನಾಲಜಿ ಅಥವಾ ಏನಾರ ಆಗಿನ ಕಾಲದ ಒಂದ್ ಇರ್ತೈತಿ. ಬಹುಶಃ ಇಲ್ಲಿ ಬಂದವ್ರು ಇಲ್ಲಿ ಜಳಕ ಮಾಡಿ ಇಲ್ಲಿ ಒಳಗೆ ಹೋಗ್ತಿರ್ಬೇಕು ಪವಿತ್ರ ಆಗಿ. ಹಿಂಗೂ ಇರ್ಬೋದು, ಹಿಂಗೂ ಇರ್ಬೋದು, ಬಟ್ ನನಗೆ ಗೊತ್ತಿಲ್ಲ. ಬಾ ಬೈ, ಈಗ ಏನು ಸ್ಪೆಷಲ್ ಐತಿ ನೋಡೋಣ ಒಳಗ. ಫಸ್ಟ್ ಚಪ್ಪಲಿ ಇಡೋಣ ಎಲ್ಲಾರ ಒಂದು. ಚಪ್ಪಲಿ ಇಡಕ್ಕೆ 10 ರೂಪಾಯಿ ಕೊಡ್ಬೇಕಲ್ಲಿ. ಇಲ್ಲೇ ಎಲ್ಲಾರು ಹಚ್ಚೋಣ ಬಾ. ಇಲ್ಲಿ 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 ಇಡೋಣ ಬಾ. ಬೈ ಹಾ ನೋಡ್ಲಾಗ್ತಿಲ್ಲ ಇದು? ನೋಡತ್ತಿಲ್ಲ. ಇದು ಗೋಲ್ಗುಮಟ್ ಅಂತಾರ. ಗೋಳ ಎಲ್ಲೈತಿ ಇದು? ಚೌಕ ಐತ್ಲ ಮ್ಯಾಲ ಗುಂಡಿ ಐತವೆ. ಅದು ಗುಮ್ಮಟ ಗೋಲ್ ಅಂತಾರೆ ಇಲ್ಲಿ. ಹಾ ಏನ್ ಇರ್ಬೋದು ಅಲ್ಲಿ. ನೋಡಿ ಅಲ್ಲಿ ಗೈಡ್ ಎಲ್ಲ ಹೇಳಾಕ್ತಾರ ನೋಡಲ್ಲ. ಭೈ ಕೆಲವೊಮ್ಮೆ ಅವ್ರ ಕಡೆಯಿಂದ ಸ್ವಲ್ಪ ಅವ್ರದ್ದೇನ್ ಬ್ಯಾಡ್ ಕತಿ ಕ್ಯಾಶೆಟ್ ಹೇಳ್ತಾರ ಅವ್ರು. ಭಾಳ ಜನ ಆದಿಲ್ ಶಾ ಇರೋರು ಭಾರಿ ಕಟ್ಟಾರ ಅಂದ್ರೆ. ಅದೇ ಅದೇ ಅಂದ್ರೆ ಆದಿಲ್ ಶಾ ಅವ್ರ ಮಗ ಕಟ್ಟಾರಲ್ಲ ಇದು. ಹಾ ಇದು ಯಾರಪ್ಪ ಅವರು? ಮೊಹಮ್ಮದ್ ಆದಿಲ್ ಶಾ ಅವ್ರು ಕಟ್ಟಿದ್ದು. ಹಾ ನೋಡಿದ ದೀಪ ಹಚ್ಚಕಂತ ಲ್ಯಾಂಪ್ ಮಾಡ್ಯಾರ. ಚಂದ ಐತಿಲ್ಲ? ಚಂದ ಐತೆ. ಇಲ್ಲಿ ಏನೋ ಐತ ಬೈ ಒಳಗೆ. ಒಳಗೆ ಅಲ್ಲಿ ಐತಿ, ಅಲ್ಲಿ ಐತಿ, ಅಲ್ಲಿ ನೋಡು. ಇದೇನ್ ಚೌಕ? ಇದು ಬೈ ಒಳಗೆ ಏನೋ ಐತಿ ನೋಡಿಲ್ಲ. ಬೈಲಿ ಒಳಗೆ ಏನಂದ್ರ ಸಮಾಧಿ ಅದಾವ. ಇದು ಒರಿಜಿನಲ್. ಒಳಗ್ ಜಾಗ ಇಲ್ಲ, ಅದಕ್ಕೆ ಕಿಟಕಿ ಮಾಡ್ಯಾರ. ಇದು ಯಾರ ಸಮಾಧಿ ಐತೆ? ಇದು ನನ್ನ ಅಂದಾಜು ಇದು ಇವ್ರದ್ದು ಇರ್ಬೇಕು, ರಾಜ ಅವ್ರದ್ದು. ಎಷ್ಟು ದೊಡ್ಡದೈತಪ್ಪ. ಮೊಹಮ್ಮದ್ ಆದಿಲ್ ಶಾ ಇರ್ಬೇಕದು. ಅದಕ್ಕಿಂತ ಅವ್ರ ಹೆಂಡತಿ ಮಕ್ಕಳದ್ ಇರ್ಬೇಕು. ಎಲ್ಲಾರು ಸಮಾಧಿ ಇಲ್ಲೇ ಕಟ್ಟಾರ. ಸಮಾಧಿನೇ ಅವ ಬೈ ಇದು. ಹೌದಾ? ಸ್ಮಶಾನ? ಮಶಾಣ ಅಲ್ಲಪ್ಪ, ಅವ್ರ ಸಮಾಧಿ ಇಟ್ಟು ದೊಡ್ಡದು ಕಟ್ಟಾರ ಅವ್ರು. ನೋಡ್ಲಾಕ್ ಬರ್ಲಿ ಮಾಡಿ. ಇಲ್ಲ ಆದ್ರೂ ಇವ್ರ ಭಾರಿ ಕಟ್ಟಾರ. ಇವ್ರು ಮೊಘಲ್ರು ಭಾರಿ ಮಾಡ್ಯಾರ. ಮ್ಯಾಲ ನೋಡ್ ಬೈ ಅಲ್ಲಿ ಎಷ್ಟು ದೊಡ್ಡದೈತೆ. ಅಲ್ಲ ಮ್ಯಾಗಿನ್ ನೋಡೋಣ ಬಾ. ಒಳಗಿಂದ ಮ್ಯಾಗಿನ್ ಬಿದ್ದಿ ಅಂದ್ರೆ ಇನ್ನೂ ಉಳ್ಯಾಲ್ ಬೇನಂತ. ಈಗ ಏನಾರು ಉಳ್ದೈತಿ ಬೈ ಉಳ್ಯಾಕ. ಅಲ್ಲ ನಂದೊಂದು ಡೌಟ್ ಬತ್ ನೋಡ್ಬೇ ನನಗೆ. ಈಗ ನನ್ಕಿಂತ ಹೈಟ್ ಇದ್ದವ್ರು ಏನ್ ಮಾಡ್ತಾರ ಇಲ್ಲಿ ಮ್ಯಾಲ ಹೋಗೋರು? ಡೌಟ್ ಅಫ್ಜಲ್ ಖಾನ್ ಅದು 10 ಫೂಟ್ 4-8 ಫೂಟ್ ಇದ್ರು 7 ಫೂಟ್ ಇದ್ರು ಒಂದ್ ದೊಡ್ಡದು ಹೇಳ್ತಾರ. ಇದು ನಾನೇ ಇಲ್ಲಿ ಸಾಲಂಗಿಲ್ಲ ಅಂದ್ರ ಅಫ್ಜಲ್ ಖಾನ್ ಅವ್ರ ಹೆಂಗ್ ಸಾಲ್ತಿರ್ಬೇಕು ಇಲ್ಲಿ? ಹಿಂಗ್ ಬರ್ತಿರ್ಬೇಕು ಬೈ ಅವ್ರು. ಓ ಅದಕ್ಕೆ ಆ ಫೋಟೋ ಒಳಗ ಅವ್ರದೆಲ್ಲ ಡೂಗ್ ಆಗೈತೆ ಮತ್ತ. ಸುಮ್ ಮಜಾಕ್ ಮಾಡತ್ತೀನಿ ಬೈ, ಹಂಗೇನಿಲ್ಲ ಇರ್ಬೇಕು ಅವ್ರ. ಆದ್ರ ಪವರ್ಫುಲ್ ಇದ್ರು ಬೈ. ಅಫ್ಜಲ್ ಖಾನ್ ಆಗ್ಲಿ ಆದಿಲ್ ಶಾ ಆಗ್ಲಿ ಅವರೆಲ್ಲ. ಹೌದು. ಅಂದ್ರ ಯಾವ್ದೋ ಒಂದು ಈಗೀಗ ಹಾಕ್ಯಾರ ಅನಸ್ತೈತಿ. ಇದು ಈಗ ಯಾಕಂದ್ರ ಬಹಳ ಮಂದಿ ಓಡುದು ಬೀಳುದು ಮಾಡತ್ತಿದ್ರಲ್ಲ. ಇಲ್ಲಿ ನೋಡ್ಬೈ ಎಷ್ಟ್ ಹೈಟ್ ಅದಾವ. ಈಗ ಬರೋಬ್ಬರ್ ನೋಡ್ಬೈ. ಅವ್ ಮೊದ್ಲೇ ಹೈಟ್ ಇದ್ರ ಅವ್ರ. ಅವ್ರ ಅಲ್ಲಿ ಹೋಗ್ತಿರ್ಲಿಕ್ಕಿಲ್ಲ. ಅವ್ರಿಗೇನು ಸ್ಪೆಷಲ್ ಎಂಟ್ರಿ ಇರ್ತಿರ್ಬೇಕು ಅನಸ್ತೈತಿ ನನಗೆ. VIP ಹೌದಲ್ಲ? VIP ಎಂಟ್ರಿ ಬೈ. ಇರೋ ಮುಂದಾಗ ಗೊತ್ತಾಗಲ್ಲ ನಾವ್ ಎಷ್ಟ್ ಫೂಟ್ ಹತ್ತಿವತ್ತ. ಈಗ ನೋಡಿ ಪೂರಾ ಹೈಟ್ ಬಂದಿರ್ತೀವಿ. ನೋಡ್ಬೈ ಎಷ್ಟ್ ಹೈಟ್ ಬಂದಿವ ಒಮ್ಮೆಗ್ಲೆ. ಬಾಳ ಹೈಟ್ ಬಂದ್ ಅನ್ಸಂಗೆ ಇಲ್ಲ. 1 ಫೂಟ್ ಐತಿ. ಇದು 1 ಫ್ಲೋರ್ ಬಂದ್ವಿ 2 ಫ್ಲೋರ್ ಬಂದ್ವಿ ಗೊತ್ತೇ ಆಗಲ್ಲ. ಆದ್ರ ಶಾಲಿ ಮಕ್ಳಿಗೆ ಇವತ್ತು ಪ್ರವಾಸಿ ಕರ್ಕೊಂಡ್ ಬಂದಾರ ನೋಡಿ ಬೈ. ನಮ್ ಶಾಲೆಯಾಗಿದ್ವಿ ಬೈ. ಹಂದಿ ಗಾರ್ಡನ್ ಒಯ್ದೆ, ಅಲ್ಲೇ ಒಯ್ದೆ, ಇಲ್ಲೇ ಒಯ್ದೆ. ಅಲ್ಲ ಬೈ ಬಿಜಾಪುರದ ಒಂದು ಸ್ಪೆಷಲ್ ನೋಡಲಿ. ಇದು ನಮ್ ವಿಮಲ್ ತಿಂದು ಉಳ್ಯಾರ ನೋಡಲಿ. ದಿಸ್ ಇಸ್ ಅವರ್ ಬಿಜಾಪುರ್. ಅಲ್ಲ ಅವ್ರಿಗೆ ಇದ್ರದ್ದು ವ್ಯಾಲ್ಯೂವೇ ಗೊತ್ತಿಲ್ಲ ಬೈ. ಅವ್ರಿಗೆ ಅವ್ರದೇ ಲೈಫ್ ವ್ಯಾಲ್ಯೂ ಗೊತ್ತಿಲ್ಲ ಬೈ. ಇದ್ರದ್ದು ಯಾವ ಕಟ್ಟಿದ ಗೋಲ್ಗುಮಟ್ ವ್ಯಾಲ್ಯೂ ಹೇಳತ್ತೀರಿ. ಅಲ್ಲಿ ನೋಡ್ಬೈ ಇಲ್ಲಿಂದ ಉಳ್ಯಾನ್ ನೋಡೋ. ಎಲ್ಲಿ ಉಳ್ಯಾನ್ ನೋಡ್ಬೈ ಉಗಳಾಕ ಅಂತೇಳಿ. ಎಲ್ಲಾರ್ಕಿಂತ ಗ್ರೇಟ್ ಇವ್ ಲವರ್ಸ್ಗಳು ಬೈ. ಅವ್ರಂತ್ರ ಲೆಜೆಂಡ್ ಬೈ. ಲೆಜೆಂಡ್ ಅಂತ ನೋಡಿ ಯಾರು ಇವ್ರು? ಲೆಜೆಂಡ್ ಅವರೆಲ್ಲ. ಇವ್ರಿಗೆ ಲವ್ ಮಾಡಕ್ ಗೋಲ್ಗುಮಟ ಸಿಗ್ತದೇನು ಬೈ? ಏನ್ ಹೇಳೋದು ಬೈ, ಮಂದಿ ಶಾಣೆ ಅದಾರ ಬಾಳ. ಆಗ ಇದಕ್ಕೆ ಬೈ ನಾ ಸಣ್ಣದಾಗ ಬಂದಿದ್ದೆ ಒಮ್ಮೆ. ಇಲ್ಲಿ ಚಿಲ್ಲರ್ ಹೋಗ್ತಿದ್ರು ಬೈ. ಹೌದಾ? ಅವ್ರ ರೊಕ್ಕ ಹೋಗಿದ್ದಿರ್ತಿದ್ರಿ ಇಲ್ಲಿ. ನಾವು ಹುಚ್ಚರಂಗ್ ಕೈ ಹಾಕಿ ತಕ್ಕೋತಿದ್ವಿ.
ಹೋಗ್ಲಿ ಸಣ್ಣ ಮಕ್ಕಳೆಲ್ಲ ಹೋಗ್ಲಿ. ಅಲ್ಲ ಬೈ ಗೋಲ್ ಗುಮ್ಮಟದ ಸದ್ಯದ ಪರಿಸ್ಥಿತಿ ನೋಡ್ರಿ ಇಲ್ಲಿ ಇಷ್ಟು ಗಟ್ಟಿ ನಿಂತೈತಿ ಆದ್ರೂ ಮಂದಿ ಉಗುಳಿ ಕಸ ಗಿಸ ಹೋಗೋದು ರಾಡಿ ರಾಡಿ ಮಾಡಿ RMD ಉಗುಳದೆ ಅಲ್ಲಿ ಬರ್ದೆ ಇಲ್ಲಿ ಬರ್ದೆ ಅಂತ ಅದ್ಭುತವಾದ ಸ್ಮಾರಕಕ್ಕೆ ಹಾಳು ಮಾಡ್ಲತ್ತಾರ. ಏನ್ ಮಾಡೋದು ನಮ್ದ ಮನುಷ್ಯರ ಜಾಗೃತಿ ಇಲ್ಲ ಅಂದ್ರೆ ಇಷ್ಟು ಕಟ್ಲಿಕ್ಕೆ ಎಷ್ಟು ಶ್ರಮ ಪಟ್ಟಿರ್ತಾರ ಎಲ್ಲಾರು. ಅವ್ರು ಇವ್ರು ಕಟ್ಟೋ ಗೌಂಡಿಗಳು ಮೇಸ್ತ್ರಿಗಳು ಇಂಜಿನಿಯರ್ಸ್ ಮತ್ತ ಅವ್ರು ಎಲ್ಲ. ನನ್ಗೇನ್ ಡೌಟ್ ಬೈ ಇಲ್ಲೊಬ್ರು ಹೇಳಾಗ್ತಿದ್ರು ಯಾರವ್ರು ಇವ್ರು ಕೆಳಗಿರ್ತಾರಲ್ಲ ಯಾರು ಗೈಡ್ ಸೆಕ್ಯೂರಿಟಿ ಗೈಡ್. ಇದ್ರ ಬಗ್ಗೆ ಮಾಹಿತಿ ಹೇಳೋರು ಅವ್ರೇನಂದ್ರು ಇದು ಇನ್ನ ಕಂಪ್ಲೀಟ್ ಆಗಿಲ್ಲ ಅಂತ. ಈಗೇನೀಗ ಇನ್ನೊಂದ್ ಫಿನ್ಸಿಂಗ್ ಬರ್ತಿತ್ತಂತ ಬೈ ಅರ್ಧಕ್ಕೆ ಅವ್ರು ರಾಜಾ ಸಹಾಯನ ಬಿಟ್ಬಿಟ್ರ. ಫಂಡ್ ಖಾಲಿ ಆಗಿರ್ಬೇಕು ಅವ್ರದ್ದು ಇರ್ಬೇಕು. ಫುಲ್ಚಂದ್ ತಿಂದ ಗುಳ್ಯಾನ್ ನೋಡಿಲ್ಲ ಯಾರು ಫುಲ್ಚಂದ್ ಬಂದು ಇದ್ರಾಗ ಏನ ಫುಲ್ಚಂದ್ ತಿಂದೆ ನೀವ್ ಹುಚ್ಚದಿನ ಇಲ್ಲಿ ಮಾವ ಲವರ್ಸ್ ಬಾಳ ಅದಾರ ಇಲ್ಲಿ. ಮಾವ ಅಂದ್ರೆ ಗೊತ್ತಿಲ್ಲ ಕಾಣ್ತದ ನಿಮ್ಗೆ. ಇಲ್ಲ ಕೇಳಿರ್ಬೇ ಹೆಸರು. ಇಲ್ಲಿ ನೋಡಿ ಗುಳ್ಯಾರ ಏನ್ ಮಂದಿ ಇವರು ಇಲ್ಲಿ ಕ್ಲೀನ್ ಮಾಡಂಗಿಲ್ಲ. ಅಲ್ಲಿ ಕ್ಲೀನರ್ ಹೆಂಗ್ ಮಾಡ್ತಾರ ಹೇಳ್ಬೇ ಅಷ್ಟು ಒಳಗ ಅವ್ರು ಬೇದು ಕಾಲ್ ಮುರ್ಕೋಬೇಕೇನ್ ಮತ್ತ. ನೀನು ಬಾರಿಯಪ್ಪ ಯಾವ ವ್ಯೂ ಪಾಯಿಂಟ್ ಬಂದು ನೋಡ್ಬೇನ. ಇಲ್ಲಿಂದ ಮಸ್ತ್ ಅಂತ ಬಿಜಾಪುರ ಬಾರಿ. ಸರ್ ಏನೋ ಹೇಳಕ್ತಾರೆ ಮ್ಯಾ ಹೋಗೋಣ ಬೈ ಮತ್ ಮಕ್ಳು ಬಂದಂದ್ರೆ ಹೋಗಕ್ಕಾಗಲ್ಲ. ಹೋಗೋಣ ಕರೆ 2 ನಿಮಿಷ ಕೂತೋಗೋಣ. 2 ನಿಮಿಷ ಕೊಂಡಿರ್ತೀವಿ ಬೈ. ನಾ ಪ್ಯಾಂಟ್ ಮೊದ್ಲೇ ನೋಡು ಬೈ ಬೈ ಪ್ಯಾಂಟ್ ಹರಿತಾನ ಪರ್ರತ್ ಬೈ. ಸಾಲಿ ಹುಡುಗರು ಬಂದಾರ ಬಾಳ ಚಿರಿಯಾಡಾಕ್ತಾರ ಮ್ಯಾಲ ಹೋಗ್ಬೇಕಂದ್ ಕಾಲ್ ಅನ್ಸ್ಲಾಗ್ತಾವ ಸುಮ್ ಕೂತೀವಿ. ನಾವು ಸಾಲಿ ಹುಡುಗರಿದ್ದ ಹಿಂಗೆ ಇದ್ವಿ. ಅಲ್ಲಿ ನೋಡ ಏನ್ ಬೈ ಏನಿದು 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 ನನಗೆ ಗೊತ್ತಿಲ್ಪ. ಇದು ಏನ್ ಗೊತ್ತೇನ್ ಬೈ POP ಮಾಡ್ತೀವಲ್ಲ ನಮ್ಮ ಮನ್ಯಾಗ ಪ್ಲಾಸ್ಟರ್ POP ವರ್ಕ್ ನೋಡ್ಬೇಕು. ಮತ್ತಿದು ಅದು ಬಿಜಾಪುರದ ಕ್ರಿಯೇಟಿವಿಟಿ ಫುಲ್ಚಂದ್ ವರ್ಕ. ಇಲ್ಲೆಲ್ಲ ಎಲ್ಬಿ ನವೆಲ್ ವಾಯ್ಸ್ ನವಿಲ್ ಆ ಕಡೆ ಬಾಜು ಇರ್ತಾರ ಬೈ. ಅಲ್ಲಿ ನೋಡು ಏನು ಬೈ ಜೇನ್ ನೀ ಜೇನ್ ನೋಡತ್ತೀನಿ ನಾ ಗಿಣಿ ನೋಡತ್ತೀನಿ. ಹೌದಾ ನಾ ಯಾವತ್ತೂ ನೆಗೆಟಿವ್ ವಿಚಾರ ಮಾಡ್ತೀನಿಲ್ಲ. ಕಲ್ ಹೋಗೇನ್ ಬೈ ಈಗ ಬಾ ಮ್ಯಾಲ ಹೋಗನ್ ಬಾ. ಇವತ್ತ ಸ್ಯಾಟರ್ಡೇ ಸಂಡೇ ಇರೋದ್ರಿಂದ ಭಾಳ ಮಂದಿ ಬಂದಾರಲ್ಲ ನೋಡ್ಲಕ್. ಸ್ವಲ್ಪ ಮ್ಯಾಗ ನಡಿ ಬೈನಿ. ನಿನ್ ಮುಖ ಬಿಟ್ಟು ಬೇರೆನೇ ಕಾಣತ್ತೆ. ಬೇರೆ ಫೋಕಸ್ ಮಾಡಬೇಡಪ್ಪ. ಫೋಕಸ್ ಅಂದ್ರೆ ನೆನಪಾಯ್ತು UI ಬೈ AI ನೋಡಿಲಿ. ಬೈ AI ಬರ್ದಾರಲ್ಲ ಗೋಳ ಮಾಡ್ದಾಗ AI ಬರ್ದಾರ. ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಟ್ಟಾರ ಇದು ಇರ್ಬೇಕಪ್ಪ. ಬೈ ಇದು ಏಲಿಯನ್ ಕಟ್ಟಾರೋ. ಇಲ್ಲ ಬೈ ಏಲಿಯನ್ ಕಟ್ಟಾರ. ಏನ್ ಬರ್ದಾರ ಮತ್ತೆ ಅವ್ರು ಮನುಷ್ಯರ್ ಕಟ್ಟಕ್ ಸಾಧ್ಯ ಇಲ್ಲ ಅಂತ ಸಾಧ್ಯ ಐತಿಲ್ಲ. ಪಿರಮಿಡ್ ಕಟ್ಟಾರಲ್ಲ ಬೈ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ. ಉಗುಳು ಬ್ಯಾಡ್ರಿ ಅಂತ ಬರ್ದಾರ ಅದ್ರ ಮೇಲೆ ಉಗುಳ್ಯಾರ ನೋಡಿ. ಉಗುಳ್ಯಾರಲ್ವ ಎಲ್ಲೇ ಬಾರಿ ಇಲ್ಲ. ಉಗುಳಿದ್ ವರ್ಷರ ಬೇಕಿಲ್ ಬೈ. ಏನ್ ಮಂದಿಪ್ಪ ಇಲ್ಲಿದ್ದವ್ರು ಯಾರ್ಯಾರು ಉಗುಳ್ತಾರ ನೋಡ ಅವ್ರ ಮನ್ಯಾಗ ನಾವು ಉಗುಳ್ಬೇಕು. ಇವರೇ ಉಗುಳ್ಯಾರ ಅಂತ ಹೆಂಗ್ ಗೊತ್ತಾಗ. ಸಾಲಿ ಹುಡುಗರು ಬಂದಾರ ಪ್ರವಾಸಕ್ಕೆ ಹಿಂಗಾಗಿ ಭಾಳ ಪಾಳೆ ಐತಿ. ಫಸ್ಟ್ ಟೈಮ್ ಪಾಳೆ ಹಚ್ಕೊಂತೀವಿ ಗೋಲ್ಡ್ ಮತ್ತೆ ನೋಡ್ರಿ. ಇಟ್ಟು ದೊಡ್ಡದೈತಲ್ಲ ಯಾವ ಲಾಜಿಕ್ಲೆ ಕಟ್ಟಿರ್ಬೋದು ಅಂತೀನಿ. ಎದಕ್ಕೆ ಏನಂತೀವಿ ಆಗಾಳೆ ಒಬ್ರು ಹೇಳಿದ್ರು ಮ್ಯಾಲ ಹೋಗ ಮುಂದೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತದಂತೀನಿ ಹತ್ತು ಮುಂದೆ. ಅವಾಗ ಭಾಳ ಅಲ್ಸಿದ್ರಲ್ಲ ಮಂದಿ ಎಕ್ಸರ್ಸೈಸ್ ಆಗಲಿ ಅಂತೇಳಿ ಹಿಂಗೆ ಕಟ್ಟಾರ ನಾವು. ಬೈ ನಮ್ಮಟ್ಟರ ಅಲ್ಸಿ ಇದ್ದಿದ್ದಿಲ್ಲ ಅವ್ರ ಹಂಗಂತಿ. ಇದು ಯಾವಾಗ ಬೀಳ್ತದ ಅನಿಸ್ತದೆ ಇನ್ನು ನೋಡಿ ನಾನೇ ಹತ್ತಾಗ್ತೀನಿ ಹೊಂಟೀನಿ. ಬೈ ಯಾವಾಗ ಬೀಳ್ತದ ಅನಿಸ್ತದೆ ಇದು ಬೈ. ಯಾವಾಗ ಬೆಳ್ಳಿ ಬೀಳೋ ಮುಂದಾಗ ಆಜು ಬಾಜುನಿ ಇರಾಕ್ ಹೋಗ್ಬೇಡ. ಇದೇನ್ ಬೈ ಇದೇನೈತಿ ಹೊಸದ್ ಏನೋ ಹಾದಿ ಸೀಕ್ರೆಟ್ ಗಾಗ ಐತೆ ನೋಡಿ ಉಪ್ಪ ಅನಾಕು ಬರಲಾಗೈತೆ ನನಗಿಂತ ಏನಾರ ಖೂಫಿಯಾ ಹಿಂಗ್ ಸೀಕ್ರೆಟ್ ಬಾಕ್ಲಾ ಇರ್ತಾವ ನೋಡ್ರಿ. ಏನಾರ ಗುಪ್ತ ದಾರಿ ಹಂಗೆ ರಹಸ್ಯ ದಾರಿ ನೋಡಕ್ ಹೋಗಿ ಅಲ್ಲಿ ವಾಟರ್ ಟನಲ್ ನೋಡಿ ಲಾಸ್ಟ್ ವಿಡಿಯೋದಾಗ ವಿಡಿಯೋ ನೋಡಿದ್ದೆ ಬೈ.
ವಾಟರ್ ಟನಲ್ ಹೋಗಿ ಸೀಕ್ರೆಟ್ ರಹಸ್ಯ ಅಂತ ಏನೋ ಅಂದಿರೋದಕ್ಕೆ. ಅದಕ್ಕ ಏನಂದ್ರ ಅದ್ರ ಬಗ್ಗೆ ನಾ ರಿಸರ್ಚ್ ಮಾಡ್ದೇವ, ಎಲ್ಲಿ ಸಿಗ್ಲಿಲ್ಲ. ಹಿಂಗಾಗಿ ಅಲ್ಲಿ ಕೂತವ್ರೊಬ್ರು ಅಜ್ಜಾರ ಹೇಳಿದ್ರು ಇಲ್ಲಿಂದ ಹೋಗ್ತಿದ್ರು ಅಂತ ಹೇಳಿ. ಹಿಂಗಾಗಿ ನಾವು ಮಾಡಿದ್ವಿ. ಇಲ್ಲಿ ಏನೋ ಐತ್ ನೋಡಿ, ಇಲ್ಲೊಂದು ಗುಪ್ತ ರಸ್ತಾ. ಅವಾಗ 4 ಬಾಗ್ಲ ಇದ್ವು ಅಂತೀವಿ. ಹಾಗಾದ್ರೆ ಬಾಳ ಇದು ಆತ ಅಂತ ಹೇಳಿ. ಎದಕ್ ಬಿಡಂಗಿಲ್ವ ಈ ಕಡೆ ಎಲ್ಲ ಒಳಗ? ಅಂದ್ರೆ ಒಂದೇ ಬಿಡೋದು ಒಂದ್ ಇಳಿದ್ ಮಾಡ್ಯಾರ ಬೈ. ಬಹುಶಃ ಯಾರು ಕಳಿತಿರ್ಬೇಕು ಈ ಕಡೆ. ಭಾರಿ ಮಾಡ್ಯಾರ ನೋಡ್ರಿ ನೋಡಿದ್ವಿ. ವಾವ್, ಈ ಕಡೆ ಹೋಗಾಕ್ ಬಿಡಲ್ಲ, ಮೊದ್ಲು ಬಿಡ್ತಿದ್ರಿ ಇಲ್ಲಿ. ಹೌದು. ಹಿಂಗ್ ಹೋಗ್ಬೇಡ್ರಿ, ಹಿಂಗ್ ಹೋಗ್ರಿ ಅಂತ. ಹೋಗನ್ ಬೈ ಒಳಗ. ಒಳಗ ಹೋಗು. ಇಲ್ಲಿ ಒಳಗ ಒಂದ್ ಬಾರಿ ತೋರಿಸ್ತೀನಿ ಅಂತ ಬಾ ನೀವು. ಸೊ ನಾವು ಹೊಂಟಿ ಒಳಗ. ನೀವು ನೋಡ್ಬೋದು ನಮ್ಮ ಜೊತೆ ಅದಾರ ನಮ್ಮ ರಾಜೇಶ್ ಅವರು. ಅವ್ರಿಗೆ ಬರ್ಲಿಕ್ಕೆ ಜಾಗ ಇಲ್ಲ, ಬರ್ರಿ ಒಳಗೆ ಜಲ್ದಿ. ನೀವು ಬರ್ರಿ, ನೀವು ಮೊಬೈಲ್ ಬಿದ್ದಿತ್ತಂತೀನಿ. ನಮ್ಮ ಮಂದಿ ಭಾಳ ಚಿರಕಾಡಾಗ್ತಾರಪ್ಪ ಇಲ್ಲಿ. ಭಯ ನೋಡ್ದಿಲ್ಲ ಹೆಂಗೈತಿ? ಫುಲ್ ಪವರ್, ಫುಲ್ ಪವರ್. ಭಯ आवाज कैसा था? कैसा था? भाई हम 200 रुपये आवाज करते ಅದಕ್ಕೆ भाई मैंने ಮುಂಜಾನೆ जल्दी बांध दी। ನಾ ಮತ್ತು ರಾಜೇಶ್ ಅನ್ನ ಒಂದು ಇದು ಮಾಡತ್ತೀವಿ ಟೆಸ್ಟ್. ಏನಪ್ಪಾ ಅಂದ್ರೆ ಗೋಳಗುಮಟದಾಗ ಏನೋ ನಮ್ಮ ವಾಯ್ಸ್ 7 ಸಲ ಇಕೋ ಆಗ್ತದ ಅದು. ಸೊ ಅದೇ ಟೆಸ್ಟ್ ಮಾಡ್ಲಿಕ್ಕೆ ನಾ ಅಪೋಸಿಟ್ ಡೈರೆಕ್ಷನ್ ದಾಗ ಹೋಗ್ತೀನಿ. ಸೊ ರಾಜೇಶ್ ಅನ್ನ ಒಂದ್ ಏನಾದ್ರು ಲೈನ್ ಆಗ್ಲಿ, ವರ್ಡ್ ಆಗ್ಲಿ, ಅಥವಾ ಒಂದು ಸೆಂಟೆನ್ಸ್ ಆಗ್ಲಿ ಹೇಳ್ತಾರ. ಅವ್ರು ಏನ್ ಹೇಳಿದ್ರು ಎಕ್ಸಾಕ್ಟ್ ನಾ ಕೇಳ್ಕೊಂಡ್ ಬಂದ್ ಅವ್ರಿಗೆ ಹೇಳ್ತೀನಿ. ಅದು ಕರೆಕ್ಟ್ ಇತ್ತಪ್ಪ ಅಂದ್ರ ಇದು ಮಾಡ್ರಿ, ಅದು ಕರೆಕ್ಟ್ ಮಾಡ್ರಿ. ಅದು ಕರೆಕ್ಟ್ ಇದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಲಿ, ಇಲ್ಲಿ ಅಂದ್ರೆ ಇದು ಮಾಡ್ಬಿಡ್ರಿ. ಏನಂತ ಡಿಸ್ಕ್ರೈಬ್ ಅಲ್ಲ, ಅನ್ಸಬ್ಸ್ಕ್ರೈಬ್ ಮಾಡ್ರಿ. ಸೊ ಬರ್ತೀನಿ, ಆಯ್ತಾಯ್ತು. ರಾಜೇಶ್ ಅನ್ನ ಏನಂತಾರ ನೋಡೋಣ. ಓಕೆ, ನಾ ಹಿಂಗ್ ಹೇಳಿ ನಿಂಗೆ. ಸೊ ಅವ್ರು ಹೇಳ್ತಾರ, ಅವ್ರ ಏನ್ ಹೇಳಿದ್ರು ನೋಡೋಣ. ಇಲ್ಲಿ ತನ ಮೈಕ್ ಡಿಸ್ಕನೆಕ್ಟ್ ಆಗ್ತದ್ರಿ. ಓ ಹೌದಲ್ರಿ, ಲಪಡ ಐತೆ. ಸೊ ಹಿಂಗ್ ಮಾಡೋಣ, ಅದನ್ನು ಕರೆಕ್ಟ್ ಅದ. ಹೆಂಗ್ ಮಾಡ್ತೀರಿ? ಹೌದಲ್ಲ. ಸೊ ಏನ್ ಮಾಡೋಣ ಲಪಡ, ಹೆಂಗ್ ಮಾಡ್ತೀರಿ? ಹೋದ್ರೆ ಸುಮ್ಮನೆ ನೋಡೋಣ ಅಂತ ಬಂದ್ರೆ ನೋಡೋಣ. ಏನ್ ಬಂದಿರ್ತೈತಿ. ಇಲ್ಲಾಂದ್ರೆ ಮೈಕ್ ತೆಗ್ದೇ ಬಿಡೋಣ. ನಿಮ್ದರ ರೆಕಾರ್ಡ್ ಬಂದಿರ್ತಲ್ಲ. ಕರೆಕ್ಟ್. ಆಯ್ತು ಹೋರಿ ನೀವು. ಅದು ಮೈಕ್ ಕೊಟ್ಟಿರಿ, ಅದು ಇದಾ? ಓಕೆ. ಅಲ್ಲಿ ಸೊ 2 ಮೈಕ್ ನನ್ ಕಡೆ ಅದಾವ. ಸೊ ನಾ ಚೆಕ್ ಮಾಡತ್ತೀನಿ. ಅವ್ರ ಏನಂತಾರ ಅವ್ರ ಈ ಇದ್ರದಾಗ ಹೇಳಿರ್ಲಿ ಮೈಕ್ ಒಳಗ. ನಾ ಅಲ್ಲಿ ಹೋಗಿ ಚೆಕ್ ಮಾಡ್ತೀನಿ. ನನ್ನ ಮುಂದೆ ಹೇಳ್ಬೇಡ್ರಿ, ನಾ ಕಿವಿ ಮುಚ್ಕೊಂಡಿರ್ತೀನಿ. ನೀವು ಆ ಕಡೆ ಹೋರಿ. ಹಲೋ ರೋಹಿತ್, ಬಿಜಾಪುರ್ಗೆ ಬಂದಿರಿ, ಈ ರೀತಿ ಮಾತಾಡೋದಿನ್ನ. ಸೊ ಓಕೆ, ರಾಜೇಶ್ ಅವ್ರು ಒಂದು ಲೈನ್ ಹೇಳ್ಯಾರ, ಅದು ಏನು ಹೇಳ್ಯಾರ ನಾ ಅಲ್ಲಿ ಹೋಗಿ ಚೆಕ್ ಮಾಡ್ತೀನಿ. ಸೇಮ್ ಲೈನ್ ಅವ್ರು ಅಲ್ಲೇ ಹೇಳ್ಬೇಕು. ಓಕೆ, ಸೊ ನಾ ಅಲ್ಲಿ ಹೊಂಟೀನಿ. ಒಂದು ಚೆಕ್ ಮಾಡೋದದ. ಈಗೇನೋ ಮೊದಲು 7 ಸಲ ಕೇಳಿಸ್ತಿತ್ತ, ಈಗ ಎಷ್ಟು ಸಲ ಕೇಳಿಸ್ತದ ಅನ್ನೋದು ಒಂದು ಚೆಕ್ ಮಾಡೋದೈತಿ. ಸೊ ಚೆಕ್ ಮಾಡಿದ ನಂತರ ಕರೆಕ್ಟ್ ಇತ್ತಪ್ಪ ಅಂದ್ರೆ ನಮಗೂ ಇಲ್ಲಿ ಬಂದಿದ್ದಕ್ಕೆ ಯೂಸ್ ಆಗ್ತೈತಿ. ಬರಲಿಲ್ಲಪ್ಪ ಅಂದ್ರೆ ವೇಸ್ಟ್ ಆತ ಅನ್ಕೊಳ್ಳೋನು. ಯಾಕಂದ್ರೆ ನೋಡ್ಲಿಕ್ಕಂತೂ ಚಲೋ ಐತಿ ಗೋಳಗುಮಟ. ಬಟ್ ಪ್ರಾಬ್ಲಮ್ ಏನಂದ್ರೆ ಇದು ಭಾಳ ಮ್ಯಾಕ್ ಕಟ್ಟೇರು. ನಡ್ಕೋದ್ ಬರೋದಾಗ್ಲಿ, ಹೇಳೋದಾಗ್ಲಿ, ಇಳಿಯೋದಾಗ್ಲಿ ಎಲ್ಲ ವಜ್ಜದ. ಸೊ ರಾಜೇಶ್ ಅನ್ನ ಅಪೋಸಿಟ್ ಡೈರೆಕ್ಷನ್ದಾಗ ಅದಾರ. ಸೊ ನಾ ಇಲ್ಲಿಂದ ರಾಜೇಶ್ ಅನ್ನ ಹಾಯ್ ಮಾಡತ್ತೀನಿ. ಏನಾಗ್ತಿತ್ತು ನೋಡೋಣ. ಓಕೆ, ಎಸ್ ದಾದಾ. ಸೊ ನಾ ಕೇಳಾಕತ್ತೀನಿ. ಸೊ ಅವ್ರ ನಾ ಇಲ್ಲಿ ಬಿಜಾಪುರಕ್ಕೆ ಬಂದಿನತ್ತಂದ್ರು. ಎಷ್ಟು ಕ್ಲಾರಿಟಿ ಇಲ್ಲ, ಯಾಕಂದ್ರೆ ಇಲ್ಲಿ ಆಕ್ಚುಲಿ ಭಾಳ ಇಕೋ ಆಗ್ಲಿಕ್ಕತ್ತದ. ಬಟ್ ಒಂದು ವರ್ಡ್ ಕೇಳಿಸ್ತು, ನಾ ಬಿಜಾಪುರಕ್ಕೆ ಬಂದಿನ ತಂದಿದ್ದು. ಅವ್ರು ಇನ್ನೂ ಅದ್ರಾಗೆ ಅದಾರ. ಇನ್ನೊಮ್ಮೆ ಚೆಕ್ ಮಾಡ್ತೇವೆ. हेलो राजेश दादा, बोला अजून एकदा. ಹಲೋ ರೋಹಿತ್, ಬಿಜಾಪುರ ಬಂದಿರೋ ಡೈಲಾಗ್ ನ ರಾಜೇಶ್ ದಾದಾ ಹೇಳ್ಯಾರ. ಸೊ ನಾ ಅದು ಏನಂದಾರ ಚೆಕ್ ಮಾಡತ್ತೀನಿ. ಸೊ ವೇಟ್ ಮಾಡ್ರಿ 1 ಸೆಕೆಂಡ್, ನಾ ಹೋಗ್ತೀನಿ. ಬಿಜಾಪುರದಾಗ ಬಂದೀನಿ. ಹಲೋ ರೋಹಿತ್, ಬಿಜಾಪುರಕ್ಕೆ ಬಂದೀನಿ ಅಂತ ಅನ್ನೋ ಡೈಲಾಗ್ ಇತ್ತ. ಅದೇ ಅಂದಾರ ಚೆಕ್ ಮಾಡೋಣ ಅಲ್ಲಿ.
ನನಗರ ಕಿವಿ ಕೇಳ್ದಂಗ ಆಗ್ಲಿಲ್ಲ, ಕ್ಲಾರಿಟಿ ಇರ್ಲಿಲ್ಲ. ಇಲ್ಲಿ ಭಾಳ ಫಾರಿನರ್ಸ್ ಅದು ಬಂದಾರ ಬೇರೆ ಬೇರೆ ದೇಶದಿಂದ. ನಂದೊಂದು ಸಣ್ಣ ರಿಕ್ವೆಸ್ಟ್ ಏನಂದ್ರೆ ಯಾರಾದ್ರೂ ಬೇರೆ ದೇಶದಿಂದ ಬಂದ್ರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ರಿ ಅವರಿಗೆ. ಭಾಳ ಹೈರಾಣ ಆಗೈತೆ ಮಾತಾಡ್ಲಿಕ್ಕೆ ಇದು ಆಗ್ಲಿತ್ತದ ಏನಂತಾರೆ ತಡಬರ್ಸ್ಲಿಕ್ಕತ್ತದ ಮುಂಜಾನಿಂದ. ಸೊ ನಮ್ಮ ಜೊತೆ ನಮ್ಮ ರಾಜೇಶ್ ದಾದ ಅದಾರ, ಮೈಕ್ ತಗೋರಿ. ಹಾಯ್. ನನಗೆ ಏನು ಒಂದೇ ಕೇಳಿಸಿದ್ದು, ಹಾಯ್ ರೋಹಿತ್ ನೀವು ಬಿಜಾಪುರಕ್ಕೆ ಬಂದಿರಿ ಅನ್ನೋದು ಕೇಳಿಸ್ತು. ಕರೆಕ್ಟ್ ಇತ್ತ? ನಾನು ಅಷ್ಟೇ ಹೇಳಿನಿ. ಓಕೆ. ಸೊ ಆಕ್ಚುಲಿ ಫ್ರೆಂಡ್ಸ್, ಇಲ್ಲಿಂದ ಏನೇನು ಹೇಳ್ತಿದ್ರಲ್ಲ 7 ಸಲ ವಾಯ್ಸ್ ಈಕೋ ಆಗ್ತದತ್ತ. ಸೊ ಅದು ಒಂದು ಕರೆಕ್ಟ್ ಸುದ್ದಿ ಇತ್ತು. ಸೊ ಎಲ್ಲಿ ಆಗ್ತದ ಅನ್ನೋದು ಮಂದಿಗೆಲ್ಲ ಕನ್ಫ್ಯೂಸ್ ಆಗಿದ್ರು. ಹಿಂಗ್ ಒದ್ರಿದ್ರೆ ಆಗಲ್ಲ, ಅದಕ್ಕೆ ಹಿಂಗ ಗಾಡಿ ಮುಖಾಂತರ ಹಿಂಗ ಅವಾಜ್ ಮಾಡ್ಬೇಕು, ಅವಾಗ ಕೇಳಿಸ್ತದೆ. ಆಕ್ಚುಲಿ ನಾವು ಹಿಂಗ ಅಂತ ಹಿಂಗ್ ಚಿರಿದ್ವಿ, ಆಗ್ಲಿಲ್ಲ. ಅಷ್ಟೇ ಕ್ಲಿಯರ್ ಆಗಿ ಕೇಳಿಸೋದಿಲ್ಲ. 7 ಟೈಮ್ 1-2 ಟೈಮ್ ಕೇಳಿಸ್ಬೋದು, ಆದ್ರೆ ಇಲ್ಲಿ ಕರೆಕ್ಟ್ ಟೆಕ್ನಿಕ್ ಏನಪ್ಪಾ ಅಂದ್ರೆ ಇಲ್ಲಿ ಹಲೋ ಸಬ್ಸ್ಕ್ರೈಬ್. ಸೊ ಕೇಳಿದ್ರಲ್ಲ, ಇದ್ರೆಲ್ಲ ಕೇಳಿಸ್ತು ಸಬ್ಸ್ಕ್ರೈಬ್ ಅಂತ. ಸೊ ಇಲ್ಲಿ 7 ಸಲ ಸಬ್ಸ್ಕ್ರೈಬ್ ಅಂತೀವಿ, ನೀವು 1 ಸಲ ಸಬ್ಸ್ಕ್ರೈಬ್ ಮಾಡೇಬೇಕು. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ, ಬರೀ ಮುಂದಿನ ವಿಡಿಯೋ ಕಟ್ ಮಾಡ್ತೀವಿ. ಮತ್ತೆ ನೆಕ್ಸ್ಟ್ ಈಗ ಯಾವ್ದೈತಿ ನೋಡೋಣ, ಅಲ್ಲಿ ಡಿಸ್ಕಷನ್ ಮಾಡ್ತೀನಿ. ಅಣ್ಣ ಎಲ್ಲೆಲ್ಲಿ ಹೋಗ್ತೀನಿ ಅಂತ ನೋಡೋಣ. ಎಸ್ ಎಸ್ ಎಲ್ಲಂತ ನಾನು ಅವನಿಗೆ ಏನೇನು ನೋಡ್ಬೇಕು ಅದು ಬೇಕಲ್ಲ. ನಾ ಇಡೀ ಬಿಜಾಪುರ ತೋರಿಸ್ತೀನಿ. ನೋಡ್ಕೊ ಪೆಟ್ರೋಲ್ ಅಂತ ಹಾಕಿವಿ. ಎಲ್ಲಿ ಬೇಕಾದ್ರೆ ಅಡ್ಡಾಡ್ಬೋದು. ಹಿಂಗಾಗಿ ನೋಡೋಣ ಬರ್ರಿ. ಭಾಳ ಕೆಟ್ಟ ಹೈರಾಣ ಆಯ್ತು, ಮ್ಯಾಗ ಹೋಗಿ ಕೆಳಗೆ ಬಂದ. ಹೌದಲ್ಲ, ನನ್ನ ಹತ್ರ ಕಾಲು ಹಿಡ್ದವ್ ನೋಡ್ಬೇಕು. ಯಾಕೆ ಹಿಂಗಾಯ್ತು ಬಟ್ ಭೈ ನಾ ಒಂದು ಅಬ್ಸರ್ವ್ ಮಾಡಿದೆ, ಕಾಲು ಹಿಡಿದು ಎಲ್ಲರೂ ಇರ್ಲಿ, ನೀನು ಹುಡುಗಿಯರು ಭಾಳ ನೋಡತ್ತಿದ್ರ ಬೈ. ಹಂಗೆ ಇರ್ಬೇಕು ಬಿಡು ಬೈ. ಬೈ ಸ್ಮಾರ್ಟ್ ಹುಟ್ಟಿ ನಮ್ಮ ಚಪ್ಪಲ್ ಎಲ್ಲ ಅದಾವ ನೋಡಪ್ಪ. ಇಲ್ಲೇ ಅದಾವ, ಸ್ವಲ್ಪ ಸರಿ ಹಂಗೆ ಹುಡುಕ. ಫ್ರೆಂಡ್ಸ್, ನಾವು ಹೊರಗೆ ಹೊಂಟಿವಿ. ವಿಡಿಯೋ ಆಕ್ಚುಲಿ ಭಾಳ ಲೆಂತಿ ಆಗ್ಯದಂತ ರಾಜೇಶ ನಾನು ಅಂತಾರ, ಯಾಕಂದ್ರೆ ಭಾಳ ಆಯ್ತದ. ನಾ ಭಾಳ ಕ್ಯಾಶರ್ ಹಾಕಿನತ್ತ. ಸೊ ಇಲ್ಲ, ಇನ್ನ ಭಾಳ ನೋಡೋದೈತ್ರಿ, ಇನ್ನು ಎಲ್ಲ ತೋರ್ಸೋದೈತಿ. ಇಲ್ಲೇ ಕ್ಯಾಸೆಟ್ ಹಾಕೋದ್ ನಿಂತಂದ್ರೆ ಹೆಂಗ್ ನೀವು ಹೆಂಗ್ ನೋಡ್ತೀರಿ ಹೇಳ್ರಿ? ನೋಡ್ರಿ, ನೀವು 1 ತಾಸು ಪಾಡ್ಕಾಸ್ಟ್ ನೋಡ್ತೀರಂದ್ರೆ ನಮ್ಮ ವಿಡಿಯೋ ನೋಡಿ ನೀವು ಸ್ವಲ್ಪ ನಮ್ಮ ಬೆಂಬಲ ತೋರಿಸಿದ್ರಂದ್ರೆ ನಮಗೂ ಏನಾಗ್ತದೆ, ಸ್ವಲ್ಪ ಹಟ್ಟಿ ಪಾರ್ಸ ಒಂದು ರೊಕ್ಕ ಬರ್ತಾವ. ಅದೇ ರೊಕ್ಕ ಏನಾರು ಬಂದ್ರೆ ನಿಮ್ಗೆ ಯಾವ್ದಾರ ಲಕ್ಕಿ ಸಬ್ಸ್ಕ್ರೈಬರ್ ಏನಾರು ಗಿಫ್ಟ್ ತರ ಕೊಡ್ತೀವಿ. ಏನ್ ಕೊಡಮಂತೀರಿ? ಸೊ ನೀವು ಕೊಡ್ತೀವಿ, ಅದು ನೀವು ಲಕ್ಕಿ, ನಿಮ್ ಲಕ್ ಮ್ಯಾಗ ಡಿಪೆಂಡ್ ಅದು. ಹೌದಲ್ಲ? ಸೊ ಪ್ಲೀಸ್ ನಮಗೆ ಸ್ವಲ್ಪ ಹೆಲ್ಪ್ ಮಾಡ್ರಿ. ನಾವು ನಿಮ್ಮ ಸಂಬಂಧತೆ ನಾವೆಲ್ಲ ಕೈಲೇ ರೊಕ್ಕ ಹಾಕಿ ಊರ್ ಬಿಟ್ಟು ನಾ ಬಂದೀನಿ, ಕೈಲಿ ಇವನಿಗೆ 200 ರೂಪಾಯಿ ಕೊಟ್ಟು ನಾ ಟಿಕೆಟ್ ತೆಗಿಸೀನಿ. ರೊಕ್ಕ ಬಂದ್ರೆ ಇವನಿಗೆ ಬರ್ತಾವ. ಮನೆಗೆ ಕೊಡ್ತೀನಿ ಅಂತ ಹೇಳೇನು ಹೇಳ್ರಿ? ನಾ ಮನೆಗೆ ಹೋಗನ್ ಕೊಡ್ತೀನಿ. ಇವ್ರು ಕೊಡ್ತಾರಿಲ್ಲ, ಇದ್ರ ಕಮೆಂಟ್ ನೀವು ಹಾಕ್ರಿ. ಅವ್ರು ಕೊಡಲಿ ಅಂತ ಹೇಳ್ತಾರ, ಅವ್ರಿಗೆ ಗೊತ್ತೈತಿ ನನಗೆ. ಅವ್ರಿಗೆ ಗೊತ್ತೈತಿ, ಕಮೆಂಟ್ದಾಗ ಎಲ್ಲ ನಮ್ಮಂತವ್ರು ಅದಾರ, ಅವ್ರಿಗೂ ಅನುಭವ ಆಗೈತಿ ಭಾಳ ದೋಸ್ತರ ಕಾಲಾಗ. ಬೈ ಯಾರಿಗೆ ಕೊಟ್ಟಿನಿ? ದೋಸ್ತಿಗೆ ಕೊಟ್ಟಿಯಲ್ಲ, ಒಂದು ವ್ಯವಹಾರ ನನಗೆ ನಾ 1 ಲಕ್ಷ ರೂಪಾಯಿ ಕೊಡ್ತೀನಿ ನನಗೆ. ಈಗ ಸಮಸ್ಯೆ ಬಿದ್ರ ಹೆಂಗಂತೀರಿ? ದೋಸ್ತಿ ಅಂದ್ರ ಹರ್ಕತ್ ಬಿದ್ರ ಕೊಡಕ್ ಏನಿಲ್ಲ, ಆದ್ರ ಹೊಳ್ಳಿ ಕೊಡ್ತೀನಿ ಅನ್ನೋ ಮಾತರು ಇರ್ಬೇಕಲ್ಲ. ಅಲ್ಲಿ ಭಾಳ ಕ್ಯಾಶೆಟ್ ಮ್ಯಾತ್ ಆಗತ್ತಾವ. ನಾ ಬರ್ತೀನಿ, ನಮ್ ಕಣ್ಣೆಲ್ಲ ಬೇರೆ ಕಡೆ ಹೋಗ್ತಿರ್ತಾವ. ಸೊ ಮುಂದೆ ಹೋಗಿ ವಿಡಿಯೋ ಕಟ್ ಮಾಡ್ತೀನಿ. ಸೊ ಬಾಯ್. ನೀವು ಬಾಯ್ ಹೇಳ್ರಿ ಒಮ್ಮೆ. ಬಾಯ್ ಬಾಯ್ ಬಾಯ್.